ರಾಜ್ಯ ಮಹಿಳಾ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿರುತ್ತಾ ಈ ದೇಶವೇ ಆಗಿ ಭಾರತ ದೇಶ ಅಂತ ಹೇಳಿದರೆ ಅದೊಂದು ಸ್ತ್ರೀಗೆ ಸಮಾನವಾದಂಥ ಹೆಸರು. ಯಾಕೆಂತೇಳಿದರೆ ಭಾರತ ಮಾತೆ ಹೆಸರಲ್ಲಿ ಇದೆ. ಈ ದೇಶದಲ್ಲಿ ಮಹಿಳೆಯರಿಗೆ ಯಾವ ರೀತಿಯ ಗೌರವವಿದೆ ಎಂಬುದನ್ನು ತೋರಿಸಿಕೊಡ್ತದೆ. ವಿಶೇಷವಾಗಿ ನಾವು ಗೋಮಾತೆ ಆಗಿರ್ಬೋದು ಅಥವಾ ಮಣ್ಣಿನ ಒಂದು ಆರಾಧ್ಯವಾಗಿರತಕ್ಕಂಥ ನದಿಗಳಿರ್ಬೋದು, ಎಲ್ಲ ನದಿಗಳ ಬಂಧುಗಳೇ, ಈ ದೇಶವನ್ನು ಕಂಡಾಗ ಈ ದೇಶದ ಉಕ್ಕಿನ ಮಹಿಳೆ ಅಟಲ್ ಬಿಹಾರಿ ವಾಜಪೇಯಿಯಿಂದ ದೇಶವನ್ನು ಒಬ್ಬ ಪ್ರಶಂಸಿಸಲ್ಪಟ್ಟಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಶ್ರೀಮತಿ ಇಂದಿರಾ ಗಾಂಧಿಯವರು. ಮಾಜಿ ಪ್ರಧಾನಿಗಳು ನಮ್ಮ ಭಾರತ ದೇಶ ವಿಶ್ವ ಕಂಡಂಥ ಓರ್ವ ಅತ್ಯುತ್ತಮ ಆಡಳಿತಗಾರ್ತಿಯಾಗಿ ಈ ದೇಶಕ್ಕೆ ಕೊಡುಗೆಯನ್ನು ನೀಡಿದಂಥ ಇಂದಿರಾ ಗಾಂಧಿಯವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೇಡೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಗುಡದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನು ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸನ ಮಂಗಳಧಾಮ, ಕವಿ ಕೋಗಿಲೆಗಳ ಪುಂಡೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಗರ ವಿಭಾಗದ ಇಂದಿನ ಈ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಗಣ್ಯರನ್ನು ನಮ್ಮ ಅಧ್ಯಕ್ಷರಾದ ಕುಮಾರ್ ಅಪ್ಪಿ ಎಸ್ರವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಗಣರಾಜ್ಯೋತ್ಸವದ ಶುಭಾಶಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಘಟಕ, ಅದುವೇ ಮಹಿಳಾ ಕಾಂಗ್ರೆಸ್. ಈ ಮಹಿಳಾ ಕಾಂಗ್ರೆಸ್ಸನ್ನು 1984 ಸೆಪ್ಟೆಂಬರ್ 15ರಂದು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. ಇದು ಮಹಿಳೆಯರ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಬಲೀಕರಣಕ್ಕಾಗಿ ಹಾಗೂ ಸಮಾನತೆ ಮತ್ತು ನ್ಯಾಯಕ್ಕಾಗಿ ದೇಶಾದ್ಯಂತ ಹೋರಾಡುವ ಪ್ರಮುಖ ಸಂಘಟನೆ, ಅದುವೇ ನಮ್ಮ ಮಹಿಳಾ ಕಾಂಗ್ರೆಸ್. ಪ್ರಸ್ತುತ ಅಲಕಲಾಂಬ ಅವರು ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ಶ್ರೀಮತಿ ಸೌಮ್ಯ ರೆಡ್ಡಿಯವರು ನಮ್ಮೆಲ್ಲರ ಸಲಹೆ ಸಹಕಾರ ನೀಡುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ನಗರ ವಿಭಾಗದ ಅಧ್ಯಕ್ಷೆಯಾಗಿ ಪ್ರಸ್ತುತ ನಾನು ಈಗಾಗಲೇ ಅಧಿಕಾರ ವಹಿಸಿಕೊಂಡಿರುತ್ತೇನೆ. ಇದೀಗ ನಮ್ಮ ಸಮಿತಿಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ನಾನು ಮತ್ತು ನನ್ನ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಮಹಿಳಾ ಮೀಸಲಾತಿ, ಸಮಾನತೆಗಾಗಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹಾಗೂ ಮಹಿಳಾ ದೌರ್ಜನ್ಯದ ವಿರುದ್ಧ ಹೋರಾಟವನ್ನು ಖಂಡಿತವಾಗಿ ಮಾಡುತ್ತೇವೆ ಎಂದು ಈ ಪದಗ್ರಹಣ ಸಮಾರಂಭಕ್ಕೆ ಒಂದು ನಾಂದಿ ಹಾಡ್ತಾ ಇದ್ದೇವೆ. ಮಹಿಳೆಯರು ಇವತ್ತು ಬಹಳಷ್ಟು ಮುಂದೆ ಈ ಸಮಾಜದಲ್ಲಿ ಮುಂದೆ ಬರುವಂಥ ಒಂದು ದೊಡ್ಡ ಒಂದು ಮಹಿಳಾ ಶಕ್ತಿಯಾಗಿ ನಾವು ಮಹಿಳಾ ಕಾಂಗ್ರೆಸ್ಸಿನ ಮಹಿಳೆಯರೆಲ್ಲರೂ ಮುಂದೆ ಬರಬೇಕು. ಈ ಒಂದು ಪದಗ್ರಹಣ ಸಮಾರಂಭಕ್ಕೆ ಆಗಮಿಸಿದಂಥ ನಮ್ಮೆಲ್ಲರ ನಾಯಕರಾದಂಥ ಹಾಗೂ ದಕ್ಷಿಣ ಕನ್ನಡ ಕುಟುಂಬ ಕಲ್ಯಾಣ ಸಚಿವರಾದ ಹಾಗೂ ಉಸ್ತುವಾರಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿಯಾದಂಥ ನಮ್ಮೆಲ್ಲರ ನಾಯಕರು ದಿನೇಶ್ ಗುಂಡೂರಾವ್ ಅವರು ಆಗಮಿಸಿದ್ದಾರೆ. ನಮ್ಮೆಲ್ಲರ
ಪರವಾಗಿ ಅವರಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇವರಿಗೆ ಇದ್ದೇವೆ. ನಗರದ ಅಧ್ಯಕ್ಷರಾದಂಥ ರೂಪಾ ಚೇತನ್ ಅವರು ಹೂ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾಯಕರಾದಂಥ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಕೆ ಹರೀಶ್ ಕುಮಾರ್ ಅವರು ಈಗಾಗಲೇ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಮಹಿಳೆಯರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಸೌತ್ ಬ್ಲಾಕ್ನ ಅಧ್ಯಕ್ಷರಾದಂಥ ಕಲಾಜೋಗಿ ಅವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಿಧಾನ ಪರಿಷತ್ನ ಸದಸ್ಯರು, ಕರ್ನಾಟಕ ರಾಜ್ಯ ಮುಖ್ಯ ಸಚೇತಕರಾದಂಥ ಐವನ್ ಡಿಸೋಜ್ ಅವರು, ನಮ್ಮೆಲ್ಲರ ನಾಯಕರು ಇವತ್ತು ಮಹಿಳೆಯರನ್ನು ಉತ್ತೇಜನಗೊಳಿಸುವಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಅವರು ಒಂದು ನಾಂದಿಯನ್ನು ಹಾಡಿದ್ದಾರೆ. ಯಾಕಂತ ಹೇಳಿದರೆ ಮಧ್ಯಾಹ್ನದ ಭೋಜನವನ್ನು ಕೂಡ ಅವರು ನಮಗೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸಿದ ಜೊತೆಯಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಹಿರಿಯ ರಾಜಕಾರಣಿ, ಮುತ್ಸದಿ, ಮಾಜಿ ಸಚಿವರು, ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಹಿರಿಯ ಶಾಸಕರಾದಂಥ ರಮಾನಾಥ್ ರೈ ಅವರು ಮಹಿಳೆಯರಿಗೆ ಒಳ್ಳೆಯ ಒಂದು ಉತ್ತೇಜನ ನೀಡಿ ಮುಂದೆ ಬರಬೇಕು ನೀವು ಯಾವಾಗಲೂ ಅಂತ ಹೇಳುವಂಥ ನಮ್ಮ ಹಿರಿಯ ನಾಯಕರು ರಮಾನಾಥ್ ರೈ ಅವರು, ಅವರನ್ನು ಸ್ವಾಗತಿಸಬೇಕಂತ ಅವರಿಗೆ ಉಳ್ಳಾಳ ಬ್ಲಾಕಿನ ಮಹಿಳಾ ಅಧ್ಯಕ್ಷರಾದಂಥ ಚಂದ್ರಿಕಾ ರೈ ಅವರು ಹೂ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕು. ನಮ್ಮೆಲ್ಲರ ನಾಯಕರಾದಂಥ JR ಲೋಬೋ ಅವರು ಮಹಿಳೆಯರ ಅವರ ಮನೆಗೆ ಹೋದರೆ ಮಹಿಳೆಯರನ್ನು ಕೂತ್ಕೊಳಿಸಿ ನೀವು ಸಮಾಜದಲ್ಲಿ ಮುಂದೆ ಬರಬೇಕಂತ ಒಂದು ಮಹಿಳೆಯರನ್ನು ಉತ್ತೇಜನ ಮಾಡುವಂಥ ನಮ್ಮ ಹಿರಿಯ ಶಾಸಕರಾದಂಥ JR ಲೋಬೋ ಅವರನ್ನು ನಮ್ಮೆಲ್ಲರ ಮಹಿಳೆಯರ ಪರವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಮುಡುಪು ಬ್ಲಾಕ್ನ ಮಹಿಳಾ ಅಧ್ಯಕ್ಷರಾದಂಥ ವೃಂದಾ ಪೂಜಾರಿ ಅವರು ಹೂವನ್ನು ಮತ್ತು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ನಾಯಕರು ಪದ್ಮರಾಜ್ ರಾಮಯ್ಯ ಅವರು, ನಗುಮುಖದ ಒಬ್ಬ ಯೂತ್ ನಗುಮುಖದ ನಾಯಕರು. ನಮಗೆ ಯಾವಾಗಲೂ ಮನೆಗೆ ಹೋದರೆ ಕೂಡ ನಗುಮುಖದಿಂದಲೇ ಸ್ವಾಗತಿಸಿ ನಮ್ಮೆಲ್ಲರನ್ನು ಹುರಿತುಂಬಿಸ್ತಿರುವಂಥ ನಮ್ಮೆಲ್ಲರ ನಾಯಕರು ಪದ್ಮರಾಜ್ ಅವರನ್ನು ಮಹಿಳೆಯರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಮೂಡಬಿದ್ರೆ ಮಹಿಳಾ ಅಧ್ಯಕ್ಷರಾದಂಥ ವಿಲ್ಮಾ ಡಿ ಕಾಸ್ತಾರ್ ಅವರು ಹೂ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕಾಗಿ. ಶಕುಂತಲಾ ಶೆಟ್ಟಿಯವರು ನಮಗೆ ಮಾಜಿ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ನಾಯಕಿ, ಮಹಿಳೆಯರಿಗೆ ಹಿತ ನುಡಿಯನ್ನು ನುಡಿದು ಅವರು ಈಗಾಗಲೇ ನಿರ್ಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮಮತಾ ಗಟ್ಟಿ ಅಧ್ಯಕ್ಷರು, ಗೇರು ನಿಗಮದ ಕರ್ನಾಟಕ ಸರ್ಕಾರ ಗೇರು ನಿಗಮದ ಅಧ್ಯಕ್ಷರಾದಂಥ ಮಮತಾ ಗಟ್ಟಿಯವರನ್ನು ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಿದ್ದೇನೆ. ಅವರು 11 ವರ್ಷ ಮಹಿಳಾ ಕಾಂಗ್ರೆಸ್ಸಿನ ಒಂದು ಅಧ್ಯಕ್ಷೆ ಗಾದಿಯನ್ನು ಹಿಡಿದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದಂಥ ಗಟ್ಟಿಗೀತಿ ಮಮತಾ ಗಟ್ಟಿಯವರು, ಅವರನ್ನು ನಾನು ಕೂಡ ಮಹಿಳೆಯರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರ್ತಂಥ ಸಾರಿಕಾ ಪೂಜಾರಿ ಅವರು ಹೂವನ್ನು ನೀಡಿ ಗೌರವಿಸಬೇಕು. ಶಾರ್ಲೆಟ್ ಪಿಂಟೋ 9 ವರ್ಷ ಜಿಲ್ಲಾ ಅಧ್ಯಕ್ಷಿನಿಯಾಗಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಶಾರ್ಲೆಟ್ ಪಿಂಟೋ ಅವರು ಈಗಾಗಲೇ ಕರ್ನಾಟಕ ರಾಜ್ಯ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷೆಯಾಗಿ ಈಗ ನಮ್ಮೆಲ್ಲರ ನಾಯಕಿಯಾದಂಥ ಶಾರ್ಲೆಟ್ ಪಿಂಟೋ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಮಹಿಳೆಯರ ಪರವಾಗಿ ಇವರಿಗೆ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರು ಹೂ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಮಂಗಳೂರು ಮಹಾನಗರ ಪಾಲಿಕೆಯ ಒಬ್ಬ ನಾಯಕ ಅಂತ ಹೇಳಿದರೆ ಶಶಿಧರ್ ಹೆಗ್ಡೆ ಅವರು. ಏನು ಕೆಲಸ ಇದ್ದರೆ ಕೂಡ ಅವರಲ್ಲಿ ಇರ್ತಾರೆ. ಅವರನ್ನು ನಾವು ಈ ಒಂದು ಸಂದರ್ಭದಲ್ಲಿ ಮಹಿಳೆಯರ ಪರವಾಗಿ ನಾವು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಮೂಡದ ಸದಸ್ಯರಾಗಿರ್ತಕ್ಕಂಥ ಸಬಿತಾ ಮಿಸ್ಕಿನ್ ರವರು ಹೂ ಮತ್ತು ಹಾರವನ್ನು ನೀಡಿ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ.
ನೆಚ್ಚಿನ ನಾಯಕಿ ಉಷಾ ಅಂಚನ್. ನಾವಿಬ್ಬರು ಇಬ್ಬರು ಕೂಡ ಒಂದೇ ದಿನದಲ್ಲಿ ನಾವು ಅಧಿಕಾರವನ್ನು ಸ್ವೀಕಾರ ಮಾಡಬೇಕಿತ್ತು. ಆದರೆ ಬೇರೆ ಬೇರೆ ಕಾರಣಾಂತರದಿಂದ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದೇವೆ. ಆದರೆ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿ 2 ಜನ ಕೂಡ ನಾವು ಒಟ್ಟಿಗೆ ಒಂದು ದೊಡ್ಡ ಸಮಾವೇಶ ಮಾಡಬೇಕಂತ, ಮಹಿಳಾ ಸಮಾವೇಶ ಮಾಡಬೇಕಂತ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ. ರಾಜ್ಯ ಅಧ್ಯಕ್ಷರು ಕೂಡ ನಿನ್ನೆ ಫೋನ್ ಮಾಡಿ ನಮಗಿಬ್ಬರಿಗೆ ಕೂಡ ಫೋನ್ ಮಾಡಿ ತಿಳಿಸಿರುತ್ತಾರೆ. ಮುಂದಿನ ದಿನದಲ್ಲಿ ನಾವಿಬ್ಬರು ಅದನ್ನು ನಡೆಸಿಕೊಡ್ತೇವಂತ ಈ ಮೂಲಕ ನಾವು ತಿಳಿಸಿ, ಇವಾಗ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಮಹಿಳೆಯರ ಪರವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಸಮಿತಿಯ ಅಧ್ಯಕ್ಷರು ಬಹಳಷ್ಟು ಕೆಲಸವನ್ನು ಮಾಡಿ ವಾರ್ಡಿನ ಸಮಸ್ತ ಕೆಲಸಕ್ಕಾಗಿ ಅವರು ಶ್ರಮಿಸ್ತಿರುವಂಥ ಒಬ್ಬ ಈಗ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಕೂಡ ಮಹಿಳೆಯರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ವೀಣಾ ಬೆನೆಡಿಕ್ಟ್ ಅವರು ಹೂ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದೊಡ್ಡ ಧ್ವನಿಯಲ್ಲಿ ಎಲ್ಲರನ್ನು ಹುರಿದುಂಬಿಸುವಂಥ ಒಬ್ಬ ನಾಯಕ ಅಂತ ಹೇಳಿದರೆ ಸಾಹುಲ್ ಹಮೀದ್ ಅವರು. ಮುಸ್ಲಿಮರ ಪರವಾಗಿ ಧ್ವನಿ ಎತ್ತುವಂಥ ಒಬ್ಬ ಸಾಹುಲ್ ಹಮೀದ್ ಅವರನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಮಹಿಳೆಯರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅನಿಲ್ ಅವರು ಇದ್ದಾರೆ ನಮ್ಮ ವೇದಿಕೆಯಲ್ಲಿ, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಅವಿಟಾ ನೊರೋನಾ ಅವರು ಹೂ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಹಿಳಾ ನಾಯಕಿಯಾದಂಥ ಶೆರೆಲ್ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಗೀತಾ ಪ್ರವೀಣ್ ಅವರು ಹೂ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಾ, ಈ ಒಂದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ಎಲ್ಲ ನಾಯಕರು ನಮ್ಮನ್ನು ಹುರಿದುಂಬಿಸಿ ಮಹಿಳೆಯರಿಗೆ ಜವಾಬ್ದಾರಿಯನ್ನು ಕೊಟ್ಟು ಅವರವರ ಕೆಲಸ ಏನು ಅದನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಪದಗ್ರಹಣದ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅದಕ್ಕೋಸ್ಕರ ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮನ್ನು ಆರ್ಥಿಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೀನಿ. ರಮನಾಥ್ ರೈ ಅವರೇ, ಮಾಜಿ ಶಾಸಕರಾದಂಥ JR ಲೋಬೋ ಅವರೇ, ನಮ್ಮ ಪಕ್ಷದ ಮತ್ತೊಬ್ಬ ಮುಖಂಡರಾಗಿರ್ತಕ್ಕಂಥ
ಪದ್ಮರಾಜ್ ಪೂಜಾರಿ ಅವರೇ, ಹಾಗೂ ನಮ್ಮ ಗೇರು ನಿಗಮದ ಅಧ್ಯಕ್ಷರಾದಂಥ ಮಮತಾ ಗಟ್ಟಿ ಅವರೇ, ಹಾಗೂ ಮತ್ತೊಬ್ಬರು ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶಾರ್ಲೆಟ್ ಪಿಂಟೋ ಅವರೇ, ಹಾಗೂ ನಮ್ಮ ಶಶಿಧರ್ ಹೆಗ್ಡೆ ಅವರೇ, ಹಾಗೆಯೇ ಶಾವುಲ್ ಹಮೀದ್ ಅವರೇ, ಮತ್ತೊಬ್ಬರು ಇನ್ನೊಂದು ಜಿಲ್ಲೆಯ ಮಂಗಳೂರು ಗ್ರಾಮೀಣ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಉಷಾ ಅವರೇ, ಹಾಗೂ ನಮ್ಮ ಮೂಡ ಅಧ್ಯಕ್ಷರಾದಂಥ ನಮ್ಮ ಸದಾಶಿವ ಉಳ್ಳಾಳ್ ಅವರೇ, ಹಾಗೂ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಮಹಿಳಾ ನಮ್ಮ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳೇ, ಹಾಗೂ ನಮ್ಮ ನಗರ ಪಾಲಿಕೆ ಮಾಜಿ ಸದಸ್ಯ ಅನಿಲ್ ಅವರೇ, ಮತ್ತು ಕ್ಯಾಂಪೇನ್ಸ್ ಕಮಿಟಿ ಇದರ ಅಧ್ಯಕ್ಷರು ಡೆನಿಸ್ ಡಿಸೆಲ್ವಾ ಅವರೇ, ಹಾಗೂ ಜಿಲ್ಲಾ ನಮ್ಮ ಮಂಗಳೂರಿನ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಶ್ರೀಮತಿ ಅಪ್ಪಿ ಅವರು, ಕುಮಾರಿ ಅಪ್ಪಿ, ಅದು ಗೊತ್ತಿರಲಿಲ್ಲ ನಮಗೆ, ಇವತ್ತೇ ಗೊತ್ತಾಗ್ತಾ ಇದೆ. ಬಯೋಡೇಟಾ ಸರಿಯಾಗಿ ನೋಡಿಲ್ಲ ನಾವು. ಕುಮಾರಿ ಅಪ್ಪಿ ಅವರೇ, ಹಾಗೂ ಎಲ್ಲ ಇವತ್ತು ನೂತನವಾಗಿ ಅವರ ಸಮಿತಿಯಲ್ಲಿ ಪದಾಧಿಕಾರಿಗಳೇ ಆಗಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳೇ, ಹಾಗೂ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರೆ, ಇವತ್ತು ಒಂದು ಅತ್ಯಂತ ಪ್ರಮುಖ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಿಂದೆ ಶಾರ್ಲೆಟ್ ಪಿಂಟೋ ಅವರು ಹಲವಾರು ವರ್ಷಗಳಿಂದ 11 ವರ್ಷ ಅವ್ರು ನಡೆಸಿದ್ರು, 9 ವರ್ಷ ಮಮತಾ ಅವ್ರು ನಡೆಸಿದ್ರು, 20 ವರ್ಷ ಅವರಿಬ್ಬರದೇ ಆಗೋಯಿತು. ಇನ್ನು ಎಷ್ಟು ವರ್ಷ ಅಪ್ಪಿಯವ್ರು ನಡೆಸ್ತಾರೋ ಗೊತ್ತಿಲ್ಲ, ನೋಡಬೇಕು. ಆದರೆ ಅಧ್ಯಕ್ಷತೆಯಲ್ಲಿ ಇವತ್ತು ಹೊಸದಾಗಿ ನಮ್ಮ ಮಂಗಳೂರಿನ ನಗರದ ಘಟಕದ ಒಂದು ಮುಂದಿನ ಸಂಘಟನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತಲೂ ಕೂಡ ಅವರೆಲ್ಲ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕಾಗ್ತದೆ. ಇವತ್ತು ಮಹಿಳಾ ಕಾಂಗ್ರೆಸ್ಸು ಇದು ಒಂದು ಅತ್ಯಂತ ಪ್ರಮುಖವಾದಂಥ ಅಂಗ, ನಮ್ಮ ಪಕ್ಷದ ಒಂದು ಪ್ರಮುಖವಾದಂಥ ಅಂಗ ಇದು. ಆದ್ದರಿಂದ ಇದು ಖಂಡಿತವಾಗಿಯೂ ನಾವು ಇದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡಬೇಕು. ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳಿರ್ಬೋದು, ಅಥವಾ ಅವರ ಒಂದು ಏನು ಯೋಜನೆಗಳು ಹಾಕ್ಕೊಳ್ತಾರೆ, ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಏನೇನು ಇರ್ತದೆ, ಎಲ್ಲದಕ್ಕೂ ಕೂಡ ನಾವು ಎಲ್ಲ ರೀತಿಯ ಸಹಕಾರ ಕೊಡಬೇಕಾಗ್ತದೆ. ಒಂದೊಂದು ಸಲ ಯಾವ ಆದ್ಯತೆಯನ್ನು ನೀಡಬೇಕು ಆ ಪ್ರಮಾಣದಲ್ಲಿ ಒಂದು ಸಲ ಆದ್ಯತೆ ನೀಡದೇ ಇರತಕ್ಕಂಥದ್ದು ಕೂಡ ಕಂಡು ಬಂದಿದೆ. ಆದರೂ ಇವತ್ತು ಮಹಿಳಾ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದವ್ರಿಗೆ ಇವತ್ತು ನಮ್ಮ ಸರ್ಕಾರ ಗುರುತಿಸಿದೆ. ಮಮತಾ ಗಟ್ಟಿಯವರು ಕೂಡ ಅಧ್ಯಕ್ಷರು ಮಾಡಿದ್ದಾರೆ, ಶಾರ್ಲೆಟ್ ಪಿಂಟೋ ಅವರು ಕೂಡ ಅಧ್ಯಕ್ಷರು ಮಾಡಿದ್ದಾರೆ. ಅಂದರೆ ಇದೊಂದು ಒಳ್ಳೆಯ ಒಂದು ತೀರ್ಮಾನ ನಮ್ಮ ಸರ್ಕಾರ, ನಮ್ಮ ಪಕ್ಷ ಮಾಡಿರುವಂಥದ್ದು. ಯಾರು ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಯಾರು ಪಕ್ಷಕ್ಕೋಸ್ಕರ ಎಲ್ಲ ಹಂತದಲ್ಲೂ ಕೂಡ ಓಡಾಡಿದ್ದಾರೆ, ಅವರಿಗೆ ಗುರುತಿಸಿ ಅಧಿಕಾರ ಸಿಕ್ಕಿದಾಗ ಅವರಿಗೆ ಗುರುತಿಸಿ, ಲಾವಣ್ಯ ಬಲಾಲ್ ಅವರು ಬಂದಿಲ್ಲ, ಲಾವಣ್ಯ ಬಲಾಲ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಅವರು ಕೆಲಸ ಮಾಡಿದ್ದಾರೆ. ಇಲ್ಲಿ ಅಷ್ಟು ಕೆಲಸ ಮಾಡದೇ ಇದ್ದರೂ ಕೂಡ ರಾಜ್ಯ ಮಟ್ಟದಲ್ಲಿ ಮತ್ತು ನ್ಯಾಷನಲ್ ಲೆವೆಲಲ್ಲೂ ಕೂಡ ಅವರು ತುಂಬ ಎಲ್ಲ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೂ ಈಗ ರೆಕಗ್ನಿಷನ್ ಸಿಕ್ಕಿರುವಂಥದ್ದು. ಮಹಿಳೆಯರಿಗೆ ಬಹುಶಃ ಇವತ್ತು ನಿಜವಾಗಲೂ ಇದು ನಮ್ಮ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದರೆ ಯಾವಾಗಲೂ ಕೂಡ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳ್ತಾನೆ ಇರ್ತೀವಿ, ಆದಾಗ ಆಗಿರೋದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋದಿಲ್ಲ. ಇವತ್ತು ಖಂಡಿತವಾಗಿ ಇದು ಅವಕಾಶಗಳು ಸಿಕ್ಕಿದೆ. ಅದರಿಂದ ಇದು ಮುಂದಿನ ದಿವಸಗಳಲ್ಲಿ ಮಹಿಳಾ ಯಾರು ಪಕ್ಷಕ್ಕೆ ಸೇರ್ತಕ್ಕಂಥವ್ರು ಹೊಸದಾಗಿ ನಾವು ಆಕರ್ಷಣೆಯನ್ನು ಮಾಡ್ತೀವಿ, ಅವ್ರಿಗೂ ಕೂಡ ನೋಡಪ್ಪ ಇವ್ರಿಗೆಲ್ಲರೂ ಕೂಡ ಗುರುತಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಾವು ಹೇಳ್ಕೊಳ್ಳೋದಕ್ಕೆ ಕೂಡ ಒಂದು ಅವಕಾಶ ಇದು. ಇಲ್ಲದೆ ಹೋದರೆ ಬರೀ ನಮ್ಮನ್ನು ದುಡಿಸ್ಕೊಳ್ತಾರೆ, ನಮಗೇನು ಮಾಡೋದಿಲ್ಲ ಅಂತ ಹೇಳುವಂಥದ್ದು ಕೂಡ ಕೆಲವು ಸಂದರ್ಭಗಳು ಕೇಳಿ ಬರ್ತದೆ. ಅದಕ್ಕೆ ಇವತ್ತು ಕಾರ್ಯಕರ್ತರಿಗೆ, ಇವರು 3 ಮಹಿಳೆಯರಿಗೆ ಮತ್ತು ಬೇರೆ ಅನೇಕ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ಅಧ್ಯಕ್ಷಗಿರಿ ಸಿಕ್ಕಿದೆ. ಅದರಲ್ಲಿ ನಮ್ಮ ಇಲ್ಲಿ ಇವರು ಇದ್ದಾರೆ, ಯಾರು ನಮ್ಮ ಸದಾಶಿವ ಉಳ್ಳಾಳ್ ಅವರಿದ್ದಾರೆ, ನಮ್ಮ ಗಫೂರ್ ಅವರು ಇದ್ದಾರೆ. ಈ ರೀತಿ ಹಲವಾರು ಜನರಿಗೆ ಪಕ್ಷದ ಒಂದು ಅವಕಾಶಗಳು ಸಿಕ್ಕಿದೆ. ಐವನ್ ಡಿಸೋಜ್ ಅವರಿಗೆ MLC ಸ್ಥಾನ ಅದು ಸಿಕ್ಕಿರುವಂಥದ್ದು, ಅವರು ಪಕ್ಷಕ್ಕೆ ನಿರಂತರ ಕೆಲಸ ಮಾಡ್ಕೊಂಡು ಬಂದಿರೋದು. ಈ ಥರ ಹಲವಾರು ಜನರಿಗೆ ಅವಕಾಶಗಳು ಸಿಕ್ಕಿದೆ. ಇನ್ನೂ ಹೆಚ್ಚು ಸಿಗಬೇಕು. ನನಗೆ ಇದರಿಂದಲೇ ತೃಪ್ತಿ ಪಡಬೇಕು ಅಂತ ಹೇಳೋದಿಲ್ಲ. ಆದರೆ ಈಗ ಖಂಡಿತ ನಮ್ಮ ಸರ್ಕಾರ ಇವತ್ತು ಮಹಿಳೆಯರ ಪರವಾಗಿರುವಂಥ ಸರ್ಕಾರ. ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳು ಅದು ಸಂಪೂರ್ಣವಾಗಿ ಬಹುತೇಕ ಹೆಚ್ಚಿನ ಅದರ ಒಂದು ಪ್ರಯೋಜನ ಸಿಗ್ತಾ ಇರುವಂಥದ್ದು 80% ಅದು ಮಹಿಳೆಯರಿಗೆ. ಬಸ್ಸಿನ ವ್ಯವಸ್ಥೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಇದೆಲ್ಲ ಮತ್ತು ಅನ್ನಭಾಗ್ಯದಲ್ಲಿ ಬ್ಯಾಂಕ್ ಅಕೌಂಟಲ್ಲೂ ಕೂಡ ದುಡ್ಡನ್ನು ಹೆಚ್ಚಿನ ಅಂಶ ಎಲ್ಲ ಮಹಿಳೆಯರ ಅಕೌಂಟ್ಗೆ ಹೋಗುವಂಥದ್ದಾಗಿತ್ತು. ಸೊ ಮಹಿಳೆಯರ ಪರವಾಗಿ ಇವತ್ತು ತೀರ್ಮಾನಗಳು ನಮ್ಮ ಸರ್ಕಾರಗಳು ಮಾಡ್ತಾ ಇದೆ. ಮೊನ್ನೆ ಏನು ಈ ಮುಟ್ಟಿನ ಸಮಯದಲ್ಲಿ ರಜೆಯನ್ನು ಅವರಿಗೆ ಪೇಯ್ಡ್ ಲೀವನ್ನು ಕೊಡಬೇಕು ಅಂಥೇಳಿ 1 ದಿವಸದ ಪ್ರತಿ ತಿಂಗಳು, ಅದು ಒಂದು ತೀರ್ಮಾನ. ಜನ ಅದ್ರ ಬಗ್ಗೆ
ಅಷ್ಟೊಂದು ದೊಡ್ಡದಾಗಿ ಅಂದ್ಕೊಳ್ದೇ ಇರ್ಬೋದು. ಆದರೆ ಮಹಿಳೆಯರ ಒಂದು ವಿಷಯದ ಬಗ್ಗೆ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಸರ್ಕಾರ ಸೂಕ್ಷ್ಮತೆಯಿಂದ ಸ್ಪಂದಿಸಿದೆ ಅಂತ ಕೂಡ ಹೇಳೋದಕ್ಕೆ ಇದು ಒಂದು ಖಂಡಿತವಾಗಿಯೂ ನಾವು ಒಪ್ಕೊಳ್ಳುವಂಥ ಮಾತು, ಹೇಳಬೇಕಾಗಿರುವಂಥ ಮಾತು. ಸೊ ಈ ಥರ ಅನೇಕ ಕಾರ್ಯಕ್ರಮಗಳು ಇವತ್ತು ನಾವು ಮಾಡ್ತಾಯಿದ್ದೀವಿ. ಇವತ್ತು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚು ಜವಾಬ್ದಾರಿ ಕೆಲಸ ಕಾರ್ಯಗಳು ನಾವು ಮಾಡಬೇಕಾಗ್ತದೆ. ಈಗ ಈ ವರ್ಷ ನಮಗೆ ಭಾಳ ಮುಖ್ಯವಾದಂಥ ವರ್ಷ ಇದು. ಯಾಕೆಂದರೆ ಗ್ರಾಮ ಪಂಚಾಯತಿ ಚುನಾವಣೆ, ತಾಲೂಕು ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆ, ನಗರ ಪಾಲಿಕೆ ಚುನಾವಣೆ, ಉಳಿದಿರೋ ಎಲ್ಲ ಚುನಾವಣೆಗಳು ಬರ್ತಾಯಿದೆ. ಇದರಲ್ಲಿ 50% ಮೀಸಲಾತಿ ಮಹಿಳೆಯರಿಗಿದೆ. ಸೊ ಅದರಿಂದ ಇವತ್ತು ನಮ್ಗೆ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ಗಳು ಸಿಗಬೇಕು. ಒಳ್ಳೊಳ್ಳೆ ಈ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ನಾವು ಕೆಲಸ ಮಾಡಬೇಕು. ಅದು ಯಾರೇ ಆಗಿರ್ಬೋದು, ಪುರುಷರೇ ಆಗಿರ್ಬೋದು, ಮಹಿಳೆಯರೇ ಆಗಿರ್ಬೋದು, ಗೆಲ್ಲುವಂಥದ್ದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಈ ವರ್ಷ ನಮಗೆ ಭಾಳ ವರ್ಕ್ ಇರ್ತದೆ ಸಂಘಟನೆಗೆ, ಪಕ್ಷಕ್ಕೆ. ನಮ್ಮ ಅಧ್ಯಕ್ಷರು ಈಗಾಗಲೇ ಹಲವಾರು ಈಗ ಏನು KPCCಯಿಂದ ಆದೇಶಗಳು ಬಂದಿದೆ, ಅದರ ಅನುಸಾರ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ತಕ್ಕಂಥದ್ದಿದೆ. ಈ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯನ್ನು ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಇವತ್ತು ಅದನ್ನು ಪೂರ್ತಿಯಾಗಿ ಅದನ್ನು ಒಂದು ರೀತಿ ಮೊಟಕು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಆದ್ದರಿಂದ ಇವತ್ತು ಅದಕ್ಕೆ ದೊಡ್ಡ ಪಾದಯಾತ್ರೆ ಹಮ್ಮಿಕೊಳ್ತಾ ಇದ್ದೀವಿ. 9, 10, 11, 12 4 ದಿವಸಗಳ ಕಾಲ ಅದು ಸುಳ್ಯದಿಂದ ಮುಲ್ಕಿವರೆಗೂ ಅದು ಒಂದು ದೊಡ್ಡ ಕಾರ್ಯಕ್ರಮ. ಅದರಲ್ಲೂ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಅದರಲ್ಲಿ ಇರಬೇಕಾಗ್ತದೆ, ಮುಂದೆ ಬರಬೇಕಾಗ್ತದೆ, ಎಲ್ಲ ಪಾಲ್ಗೊಳ್ಬೇಕಾಗ್ತದೆ. ಸೊ ಈ ವರ್ಷ ನಮಗೆ ಸಂಘಟನೆಗೆ, ಪಕ್ಷಕ್ಕೆ ಬಹಳಷ್ಟು ಕೆಲಸಗಳಿದೆ ಮತ್ತು ಮಹಿಳೆಯರಿಗೂ ಕೂಡ ಇದರಲ್ಲಿ ಭಾಳಷ್ಟು ಅವಕಾಶಗಳು ಸಿಗುವಂಥದ್ದಿದೆ. ಇರಬೇಕು, ನಾವುಗಳೇ ಹೇಳಬೇಕು, ಇಲ್ಲಪ್ಪ ಮಹಿಳಾ ಕಾಂಗ್ರೆಸ್ಗೆ ನಾವು ಪ್ರಾತಿನಿಧ್ಯ ಕೊಡಬೇಕು, ಅವ್ರು ಹೇಳಿರ್ತಕ್ಕಂಥ ಪಟ್ಟಿಗೆ ನಾವು ಮಾನ್ಯತೆ ಕೊಡಬೇಕು ಅಂತ ಆ ರೀತಿಯಾದ ಸಂಘಟನೆ ನೀವು ಮತ್ತು ನಮ್ಮ ಉಷಾ ಅವರು ಇವಿಬ್ಬರು ಸೇರಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಖಂಡಿತವಾಗಿಯೂ ನಾವು ನಿಮಗೆ ಎಲ್ಲ ರೀತಿಯ ಸಪೋರ್ಟನ್ನು ಕೊಡೋದಕ್ಕೆ ನಾವು ಇದ್ದೀವಿ. ನೀವು ಏನೇ ಕಾರ್ಯಕ್ರಮಗಳು ಮಾಡಿ ಅದಕ್ಕೆ ಈಗಾಗಲೇ ನೋಡಿ ಇವತ್ತಿನ ಪ್ರೋಗ್ರಾಮ್ ಒಳ್ಳೆ ವಾಸನೆ ಕೂಡ ಬರ್ತಾಯಿತ್ತು. ಒಳ್ಳೆ ಊಟದ ಕಾರ್ಯಕ್ರಮ ನಮ್ಮ ಐವನವ್ರು ಮಾಡಿಸಿದ್ದಾರೆ. ಸ್ಪೆಷಲ್ಲಾಗಿ ಆ ವಾಸನೆಯನ್ನು ನಾವು ಸೇವಿಸಿದಾಗ ಬಹುಶಃ ಕಾರ್ಯಕ್ರಮ ಬೇಗ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಅನ್ನಿಸ್ತಾ ಇದೆ. ಆ ಥರ ಇದೆ. ಅದಕ್ಕೆ ಏನೇ ಇರಲಿ, ಇದೆಲ್ಲ ನಿಮ್ಮ ಪ್ರೋಗ್ರಾಮ್ಸ್ಗೆ ನಮ್ಮ ಸಪೋರ್ಟ್ ಇದೆ ಅಂತ. ನೀವೇನೇ ಮಾಡಿ ನಮ್ಮ ಸಪೋರ್ಟ್ ಇದೆ. ಅದು ನೀವು ಸಂಘಟನೆ ಮಾಡಬೇಕು, ಹೋರಾಟವನ್ನು ಮಾಡಬೇಕು, ಇಶ್ಯೂಸನ್ನು ತೊಗೊಳ್ಬೇಕು, ಮಾಧ್ಯಮದಲ್ಲಿ ಬರಬೇಕು, ಸೋಷಿಯಲ್ ಮೀಡಿಯಾವನ್ನು ನೀವು ಅದನ್ನು ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಾಗಿ ಅದನ್ನು ಗಟ್ಟಿ ಮಾಡುವಂಥ ಕೆಲಸ ನೀವು ಮಾಡಬೇಕು. ಇವತ್ತು ನಾನು ಇನ್ನೂ ಹೆಚ್ಚು ಬೇರೆ ಕಡೆ ಒಂದು ಮೀಟಿಂಗ್ ಬೇರೆ ಇದೆ, DC ಅವರ ಜೊತೆ ಒಂದು ಮೀಟಿಂಗ್ ಇದೆ, ನಂತರ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಇವತ್ತು ನನಗೆ ಈ ಅವಕಾಶ ಸಿಕ್ಕಿರುವಂಥದ್ದು ನನಗೂ ಕೂಡ ಸಂತೋಷ ಆಗಿದೆ. ನಮ್ಮೆಲ್ಲ ಮಹಿಳಾ ಮುಖಂಡರುಗಳ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದು ಮತ್ತು ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿತು. ಖಂಡಿತವಾಗಿಯೂ ನಾವು ನೀವು ಸೇರಿ ಇವತ್ತು ನಮ್ಮ ಪಕ್ಷವನ್ನು ಇನ್ನೂ ಬಲಿಷ್ಠವಾಗಿ ಕಟ್ಟಬೇಕು. ಈ ದಕ್ಷಿಣ ಕನ್ನಡ ಜಿಲ್ಲೆ ನಮಗೆ ಒಂದು ಸವಾಲು ಇರುವಂಥ ಜಿಲ್ಲೆ. ಅದಕ್ಕೆ ಈ ಎಲೆಕ್ಷನ್ಸ್ ನಮಗೆ ಬಹಳ ಮುಖ್ಯ. ಈ ಸ್ಥಳೀಯ ಸಂಸ್ಥೆಗಳು ಈ ಎಲೆಕ್ಷನ್ಗಳಲ್ಲಿ ನಮಗೆ ಒಳ್ಳೆ ಪರ್ಫಾರ್ಮೆನ್ಸನ್ನು ಮಾಡ್ತಕ್ಕಂಥದ್ದು. ನಾವು ಇದಕ್ಕೆ ಎಲ್ಲರೂ ಕೂಡ ಕೇವಲ ಮಹಿಳೆ ಎಲ್ಲರ ಆದ್ಯತೆ ಇದರ ಮೇಲೆ ಇರಬೇಕಾಗ್ತದೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಒಂದು ಹೋರಾಟವನ್ನು ಮಾಡಿದ್ರೆ ಖಂಡಿತ ನಮಗೆ ಮುಂದಿನ ಚುನಾವಣೆಯಲ್ಲಿ ನಮ್ಗೆ ಇನ್ನೂ ಹೆಚ್ಚು ಅನುಕೂಲ ಆಗ್ತದೆ ಮತ್ತು ಈ ಜಿಲ್ಲೆಯಲ್ಲಿ ಒಂದು ಸೌಹಾರ್ದಯುತವಾದ ವಾತಾವರಣ ನಿರ್ಮಾಣ ಮಾಡಲು ಸಾಧ್ಯ ಆಗುತ್ತೆ ಅಂತ ಹೇಳಿ ಇವತ್ತು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲ ಪದಾಧಿಕಾರಿಗಳು ಚೆನ್ನಾಗಿ ನೀವು ಕೆಲಸ ಮಾಡಿ, ಸಂಘಟನೆಯನ್ನು ಮಾಡಿ ಅಂತ ಹೇಳಿ ನಿಮಗೂ ಕೂಡ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ನಮ್ಮ ನಡುವಿನಲ್ಲಿ ಸಾಧನೆಯ ಮೂಲಕ ಹೆಮ್ಮೆಯ ಸಂಕೇತವಾಗಿರುವ ಶಿಸ್ತು, ಸಮರ್ಪಣೆ ಮತ್ತು ನಿರಂತರ ಪರಿಶ್ರಮದ ಪ್ರತಿರೂಪವಾದ ಒಬ್ಬ ಅತಿಶಯ ಪ್ರತಿಭಾವಂತ ಯುವ ಕ್ರೀಡಾಪಟುವನ್ನು ಗೌರವಿಸುವ ಸೌಭಾಗ್ಯ ನಮಗೆ ಲಭಿಸಿದೆ. ಸಾಕ್ಷಿ ಕ್ರಿಸ್ಟಿನಾ ಕರ್ಕಡ ಹಾಗೂ ದೀಪ್ತಿ ಸಹನ ದಂಪತಿಗಳ ಸುಪುತ್ರಿ. ಇವರು ಪ್ರಸ್ತುತ ಮಂಗಳೂರಿನ ಸೇಂಟ್ ಅಲೋಷಿಯಸ್ ಪ್ರಿ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಪ್ರಥಮ PUC ವಿದ್ಯಾಭ್ಯಾಸವನ್ನು ಮುಂದುವರಿಸಿದ ಕರ್ನಾಟಕ ರಾಜ್ಯ ಜೂನಿಯರ್ ಮತ್ತು ಅಂಡರ್ 23 ಅಥ್ಲೆಟಿಕ್ ಮೀಟ್ನಲ್ಲಿ 100 ಮೀಟರ್ ಹರ್ಡಲ್ಸ್ ವಿಭಾಗದಲ್ಲಿ 2 ಬಾರಿ ರಾಜ್ಯದ ಚಿನ್ನದ ಪದಕ ವಿಜೇತರಾಗಿದ್ದು, ಮಹಿಳೆಯರ ಬಗ್ಗೆ ಹೆಚ್ಚು ಕೆಲಸ ಮಾಡಿರ್ತಕ್ಕ ಪಕ್ಷ. ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಸೃಷ್ಟಿ ಮಾಡಿ ಅಂಗನವಾಡಿಗಳನ್ನು ತಂದು ಇವತ್ತು ಶಿಶು ಮರಣ ಮತ್ತು ಹೆರಿಗೆ ಆದ ನಂತರ
ಮಹಿಳೆ ಮರಣ ಸಂಖ್ಯೆ ಕಡಿಮೆ ಮಾಡಿರ್ತಕ್ಕಂಥ ಕೆಲಸ ಈ ಸಮಾಜದ ದೊಡ್ಡ ಒಂದು ಕೆಲಸ ಆಗಿದೆ. ತಾಯಿ ಮರಣ ಮತ್ತು ಶಿಶು ಮರಣ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದ್ದರೆ ಅದಕ್ಕೆ ಮುಖ್ಯ ಕಾರಣ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಂದಿರತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಂಗನವಾಡಿ ಕಾರ್ಯಕ್ರಮ ಅಂತ ಹೇಳಿದ್ರು. ಇವತ್ತು 74 ತಿದ್ದುಪಡಿ ಪಂಚಾಯತ್ ರಾಜ್ ವ್ಯವಸ್ಥೆ ತಂದಾಗ ಪ್ರತಿ ಹಂತದಲ್ಲಿ ಮೀಸಲಾತಿ ಕೊಟ್ಟು ಮಹಿಳೆಯರಿಗೆ ಸ್ವಾಭಿಮಾನದ ಬದುಕನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಮುಂದಿನ ದಿವಸಗಳಲ್ಲಿ ಇವತ್ತು ಸೋನಿಯಾ ಗಾಂಧಿಯವರ ಅಪೇಕ್ಷೆ ಮೇರೆಗೆ ಬಹುಶಃ ಈ ಒಂದು ದೇಶದಲ್ಲಿ ಶಾಸನ ಸಭೆಯಲ್ಲಿ ಕೂಡ ಮಹಿಳೆಯರಿಗೆ ಮೀಸಲಾತಿ ಕೊಡ್ತಕ್ಕಂಥ ಬಿಲ್ ಅದು ಬರಬೇಕು ಅಂತ ಹೇಳ್ತಕ್ಕಂಥ ಹೋರಾಟ ಮಾಡಿರ್ತಕ್ಕಂಥ ಒಂದು ದಿನವನ್ನು ಕೂಡ ನಾವು ನೆನಪು ಮಾಡ್ತಾ ನಿಮಗೆಲ್ಲರಿಗೆ ಶುಭವನ್ನು ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಮಹಿಳಾ ಕಾಂಗ್ರೆಸ್ ಎಲ್ಲ ಸದಸ್ಯರಿಗೆ ವಂದಿಸಿಕೊಂಡು ನಾನು 2 ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಕುಮಾರಿ ಅಪ್ಪಿಲತಾ ಅವರು ತಮ್ಮ ಅಧ್ಯಕ್ಷತೆಯಲ್ಲಿ ಇವತ್ತು ಹೊಸ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಮತ್ತು ಈ ಸಮಿತಿಯ ನೂತನ ಪದಾಧಿಕಾರಿಗಳ ಅಧಿಕಾರ ಪಡೆದುಕೊಳ್ಳುವಂಥ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮೊದಲ ಬಾರಿಗೆ ನಗರ ಮತ್ತು ಗ್ರಾಮಾಂತರ ಅಂತೇಳಿ ಮಾಡಿದಂಥದ್ದು ಕಾಂಗ್ರೆಸ್ ಇತಿಹಾಸದಲ್ಲಿ ಚರಿತ್ರೆ. ಅದರಲ್ಲಿ ಅಪ್ಪಿಯಕ್ಕನವರು ನಗರಕ್ಕೆ ಮತ್ತು ಗ್ರಾಮಾಂತರಕ್ಕೆ ಉಷಾ ಆಂಚನ್ ಅವರು ನೇಮಕ ಮಾಡಿದ್ದಾರೆ. ಜಿಲ್ಲೆಯ ಅನೇಕ ಮಹಿಳಾ ನಾಯಕರುಗಳನ್ನು ಗುರುತಿಸಿ ರಾಜ್ಯಕ್ಕೆ ಪದಾಧಿಕಾರಿಗಳನ್ನಾಗಿ ಮಾಡಿದ್ದಾರೆ. ಅಪ್ಪಿಯಕ್ಕ ಇವತ್ತು ಸುಮಾರು 80 ಜನ ಅಲ್ವಾ? 80 ಮಂದಿ ಮಹಿಳೆಯರನ್ನ ಗುರುತಿಸಿ ನಗರ ಕಾಂಗ್ರೆಸ್ಸಿಗೆ 4 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡಿದ್ದಾರೆ. ಪಕ್ಷ ಅಂದರೆ ಒಂದು ಕುಟುಂಬ, ಪಕ್ಷ ಅಂದರೆ ಸಮಾನ ಮನಸ್ಕರ ಒಂದು ಸಮೂಹ, ಪಕ್ಷ ಅಂದರೆ ಒಬ್ಬರಿಂದೊಬ್ಬರು ಪರಸ್ಪರ ಪಕ್ಷದ ನೀತಿ ಸಿದ್ಧಾಂತಗಳನ್ನು ಜಾರಿಗೆ ತರುವಂಥ ಒಂದು ಪಡೆ. ರಾಜ್ಯ ಮಟ್ಟದಲ್ಲಿ ಇವತ್ತು ಹಿಂದೆ ಪದಾಧಿಕಾರಿಗಳು ಕೂತಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ನೀವೆಲ್ಲ ಕೂತಿದ್ದೀರಿ. ಈ ಜವಾಬ್ದಾರಿ ಚಿಕ್ಕ ಜವಾಬ್ದಾರಿ ಅಲ್ಲ. ಪಕ್ಷದ ಜವಾಬ್ದಾರಿ ಯಾವುದೇ ಇರ್ಬೋದು, ಅದು ದೊಡ್ಡ ಮಟ್ಟದಲ್ಲಿ ಇರ್ಬೋದು, ಚಿಕ್ಕ ಮಟ್ಟದಲ್ಲಿ ಇರ್ಬೋದು, ಅದು ಎಲ್ಲವೂ ಜವಾಬ್ದಾರಿನೇ. ದೊಡ್ಡ ಜವಾಬ್ದಾರಿ ಸಿಕ್ಕಿದವರು ಈಗ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಕೂತಿದ್ದಾರೆ. ಅವರಿಗೆ ಹೇಳಿದರೆ ನನಗೆ ಚಿಕ್ಕದಾಯಿತು, ನನಗೆ ಜನರಲ್ ಸೆಕ್ರೆಟರಿ ನನ್ನ ಹತ್ರ ಹೇಳಿದ್ದು, ನನಗೆ ಬರೇ ಜನರಲ್ ಸೆಕ್ರೆಟರಿ ನನಗೆ ಎಷ್ಟು ವರ್ಷದಿಂದ ಇದೆ, ನನಗೆ ಯಾವ ಲೆಕ್ಕ ಅದು ಅಂತ. ನಾನು ಉಪಾಧ್ಯಕ್ಷ ಎಷ್ಟು ವರ್ಷದಿಂದ ಇದ್ದೆ, ನನಗೆ ಯಾವ ಲೆಕ್ಕ ಅದು. ನಿಮಗೂ ನೀವು ಹೇಳ್ಬೋದು, ನಾನು 8 ವರ್ಷ నుంచి ಇಲ್ಲೇ, ನನ್ನೆಲ್ಲ ಸೆಕ್ರೆಟ್ರಿ, ಜನರಲ್ ಸೆಕ್ರೆಟ್ರಿ, ಉಪಾಧ್ಯಕ್ಷರ ಬಂಡ ದಾದಾ ಅಂತ. ನೋ, ಇಟ್ಸ್ ನಾಟ್. ಅದು ಹಾಗೆ ಅಲ್ಲ. ಪಕ್ಷದಲ್ಲಿ ಇವತ್ತು ಗುರುತು ಮಾಡುವಾಗ ನಾನು ಪದ್ಮರಾಜನ್ನೇ ಎಕ್ಸಾಂಪಲ್ ತಗೊಳ್ತೀನಿ. ಪದ್ಮರಾಜಗೆ ಪಾರ್ಲಿಮೆಂಟ್ ಟಿಕೆಟ್ ಕೊಡುವಾಗ ಪದ್ಮರಾಜ್ ಎಲ್ಲಿದ್ದರು? 1 ವರ್ಷ ಆಗಿತ್ತಾ ಪಕ್ಷಕ್ಕೆ ಸೇರಿ ಇರ್ಬೋದು, ಆದರೆ ಯು ವಾಸ್ ನಾಟ್ ಆ್ಯಕ್ಟಿವ್ ಇನ್ ಪಾಲಿಟಿಕ್ಸ್. ಅದಕ್ಕೆ ಒಪ್ತೀರಾ? ಯು ಆರ್ ನಾಟ್ ಆ್ಯಕ್ಟಿವ್ ಇನ್ ಪಾಲಿಟಿಕ್ಸ್. ಯು ಹ್ಯಾವ್ ನಾಟ್ ಟೇಕನ್ ಎನಿ ಪಾರ್ಟಿ ಪೊಸಿಷನ್. ಅವರು ಪಾರ್ಟಿ ಪೊಸಿಷನ್ ತೊಗೊಂಡಿದ್ದೀರಾ? ಪಾರ್ಟಿ ಪೊಸಿಷನ್ ತೊಗೊಂಡಿದ್ದೀರಾ? ಇರಲಿಲ್ಲ. ಆದರೆ ಅವರ ಚಟುವಟಿಕೆಗಳು, ಅವರು ಮಾಡ್ತಕ್ಕಂಥ ಜನಪರ ಕೆಲಸಗಳು ಪಾರ್ಟಿ ಗುರುತಿಸಿತ್ತು. ಐ ವಾಂಟ್ ಟು ಸೇ ದ್ಯಾಟ್. ನೀವು ಅಫೆಂಡ್ ಆಗೋದು ಅಗತ್ಯ ಇಲ್ಲ. ನಾನು ಏನು ಹೇಳ್ತೇನೆ ಅಂದರೆ, ನೀವು ಪಕ್ಷದಲ್ಲಿ ಪದಾಧಿಕಾರಿ ಆಗಿದ್ದು 1 ವರ್ಷ, ಬಟ್ ಯು ಆರ್ ಬಿಕಮ್ ದಿ MP ಕ್ಯಾಂಡಿಡೇಟ್ ಆಫ್ ದಕ್ಷಿಣ ಕನ್ನಡ ಲೋಕಸಭಾ. ಸುಮಾರು 1750 ಬೂತ್ಗಳಿಗೆ, 8 ವಿಧಾನಸಭಾ ಕ್ಷೇತ್ರಗಳಿಗೆ
ಎಷ್ಟೋ ವರ್ಷದಿಂದ ಕೆಲಸ ಮಾಡುವಂಥ ಕಾರ್ಯಕರ್ತರು ಅವರಿಗೋಸ್ಕರ ಪಕ್ಷದಲ್ಲಿ ದುಡಿದರು, ಇನ್ಕ್ಲೂಡಿಂಗ್ ಮೀ. ದಟ್ ಈಸ್ ಕಾಲ್ಡ್ ಪಾಲಿಟಿಕ್ಸ್. ನೀವು ದೂರ ಹೋಗಬೇಕಾಗಿಲ್ಲ. ನಾನು 100 ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡಿದೆ ಅಂತ ಹೇಳೋದು ಮೆರಿಟ್ ಅಲ್ಲ. ಮೆರಿಟ್ ಈಸ್ ಹೌ ಸಿನ್ಸಿಯರ್ ಯು ಆರ್. ನಿಮ್ಮ ಸಿನ್ಸಿಯರಿಟಿ ಏನು, ನೀವು ಪಕ್ಷಕ್ಕೆ ಕೊಡುವಂಥ ಕೆಲಸದ ತ್ಯಾಗ ಏನು, ಅದು ಮುಖ್ಯ ಆಗ್ತದೆ. ಈಗ ಉಸ್ತುವಾರಿ ಮಂತ್ರಿಗಳು ಉಲ್ಲೇಖ ಮಾಡಿದರು. ಮಮತಾ ಗಟ್ಟಿ ಅವರಿಗೆ ಮಹಿಳಾ ಅಧ್ಯಕ್ಷ ಇದ್ದರು, ಅಧ್ಯಕ್ಷರಾದರು. ಶಾಲೆಟ್ ಅವರು ಮಹಿಳಾ ಅಧ್ಯಕ್ಷರಾಗಿದ್ದರು, ನಿಗಮದ ಅಧ್ಯಕ್ಷರಾದರು. ಇಟ್ಸ್ ನಥಿಂಗ್ ಬಟ್ ರೆಕಗ್ನೈಸಿಂಗ್ ಬೈ ದ ಪಾರ್ಟಿ. ಬೇರೆ ಏನು ಮೆರಿಟ್ ಇರಲಿಲ್ಲ. ಮೆರಿಟ್ ಈಸ್ ದೇ ಹ್ಯಾವ್ ವರ್ಕ್ ಫಾರ್ ದ ಪಾರ್ಟಿ ಸಿನ್ಸಿಯರ್ಲಿ ವಿತ್ ದ ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ದೊಡ್ಡ ಜವಾಬ್ದಾರಿ, ಚಿಕ್ಕ ಜವಾಬ್ದಾರಿ, ನನಗೆ ಅದು ಬೇಕಿತ್ತು, ನನಗೆ ಇದು ಬೇಕಿತ್ತು, ಎಲ್ಲವೂ ಪಾರ್ಟಿನೇ ಕೊಡೋದು, ಪಾರ್ಟಿನೇ ರೆಕಗ್ನೈಸ್ ಮಾಡೋದು. ಹಾಗಾಗಿ ಕೊಟ್ಟ ಜವಾಬ್ದಾರಿಯನ್ನು ಭಾಳ ಶ್ರದ್ಧೆಯಿಂದ ವಿತ್ ಎನ್ ಎ ಕಮಿಟ್ಮೆಂಟ್ ನೀವು ಮಾಡಿದಾಗ ಅದು ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಒಂದು ದಾರಿ ಆಗ್ತದೆ. ನಾವು ಈಗ ಬರಬೇಕಾಗಿದ್ರೆ ನೆಹರು ಮೈದಾನಿಂದ ನಮ್ಮ ಇಲ್ಲಿದ್ದಂಥ ಒಬ್ಬರು ಉಲ್ಲೇಖ ಮಾಡಿದರು, ನಗರ ಪಾಲಿಕೆ ಚುನಾವಣೆ 3 ತಿಂಗಳಲ್ಲಿ ಅಂತ ನಿನ್ನೆ ನಗರಾಭಿವೃದ್ಧಿ ಸಚಿವರು ಹೇಳಿದ್ದಾರೆ. ಕ್ಯಾಂಡಿಡೇಟ್ಗಳನ್ನು ಮಾಡಬೇಕು ಸರ್, ರಿಸರ್ವೇಷನ್ನಲ್ಲಿ ಬದಲಾವಣೆ ತರಬೇಕು ಸರ್ ಅಂತ ಕೇಳಿದರು. ಮತ್ತು ಅವರೇ ಹೇಳಿದರು 50% ಈಸ್ ಚಾಲೆಂಜ್ ಫಾರ್ ಅಸ್. 50% ಮಹಿಳೆಯರಿಗೆ ಟಿಕೆಟ್ ಕೊಡೋದು ನಮ್ಮ ಮುಂದೆ ಇರೋ ಸವಾಲು. ಯಾರಾದರೂ ಅಲ್ಲ ಹೇಳಿದರೆ ನಾನು ಒಪ್ಪುವುದೇ ಇಲ್ಲ. 50% ಟಿಕೆಟ್ ಕೊಡಬೇಕು ನಾವು ನಗರ ಪಾಲಿಕೆಯಲ್ಲಿ, ಅದು ನಮ್ಮ ಮುಂದೆ ಇರೋ ಸವಾಲು. ಎಷ್ಟು ಜನ ಇವತ್ತು ಎಷ್ಟು ಬಂದಿದ್ದಾರೆ ಶಶಿಧರ ಹೆಗಡೆ ಅವರೇ? ನಮ್ಮ 14ರಲ್ಲಿ ಯಾರು 4-5 ಕಾರ್ಪೊರೇಟರ್ ಎಷ್ಟು ಬಂದಿದ್ದಾರೆ? ಅಲ್ಲ, ಮಹಿಳಾ ಕಾರ್ಪೊರೇಟರ್ ಎಷ್ಟು? ಜಸಿಂತಾ ಮತ್ತು ಜೀನತ್ 2. ಎಷ್ಟು? 14ರಲ್ಲಿ 2. ಗೆದ್ದು ಬಂದು 50% ಕೊಟ್ಟಿದ್ದೇವಲ್ಲ. ಗೆದ್ದು ಬಂದದ್ದು ಅಂದರೆ ವಿ ಹ್ಯಾವ್ ಗಿವನ್ 50%. ನಾವು 50% ಅವ್ರಿಗೆ ಕೊಟ್ಟಿದ್ದೇವಲ್ಲ. ಗೆದ್ದದೆಷ್ಟು? 2. ಹಾಂ, 60ರಲ್ಲಿ ವಿ ಹ್ಯಾವ್ ಗಿವನ್ 31 ಸೀಟ್ಸ್. ಗೆದ್ದದೆಷ್ಟು? ಮತ್ತೆ 29ರಲ್ಲಿ 12. ಸೊ ಇಸ್ ಇಟ್ ನಾಟ್ ಎ ಆತ್ಮಾವಲೋಕನ ಮಾಡುವ ಸಮಯ ಅಲ್ವಾ? ಆತ್ಮಾವಲೋಕನ ಮಾಡುವ ಸಮಯ ಹೌದಾ ಅಲ್ವಾ? ಮತ್ತು ಇದನ್ನು ಹಿಡ್ಕೊಂಡು ನಾವು ಅಧಿಕಾರಕ್ಕೆ ಬರಬೇಕು, ಚೇರ್ಮನ್ ಆಗಬೇಕು, MLA ಆಗಬೇಕು, MP ಆಗಬೇಕು, MLC ಆಗಬೇಕು. ಹೇಗೆ ಹಾಗಾಗಿ ವಿನ್ ಆಗೋದು ಅದು ಸರಿ ಇದೆ, ಅದು ಸರಿ ಇದೆ. ನಾನು ನಗರ ಪಾಲಿಕೆ ಹೇಳ್ತೀನಿ, ನಾನು ಲೋವರ್ ಸೈಡ್ ತೊಗೊಳ್ತೇನೆ, ನೀವು ಹೈಯರ್ ಸೈಡ್ ತೊಗೊಳ್ಬೇಡ. ಹಾಗಾಗಿ ನಾನು ನಿಮ್ಮ ಹತ್ರ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ, ಹೊಸ ಮುಖಗಳನ್ನು ತಯಾರು ಮಾಡಬೇಕು. ವಿ ನೀಡ್ ಟು ಹ್ಯಾವ್ ಎ ನ್ಯೂ ಫೇಸಸ್. ಹೊಸ ಮುಖಗಳನ್ನು ತಯಾರು ಮಾಡಬೇಕು. ಅಪ್ಯಕ್ಕ ಅಂಚನವರೇ, ಒಂದೇ ಸಮುದಾಯದವರು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಇವತ್ತಿನ ಸಿಚುವೇಶನ್ ಈಸ್ ಫಾರ್ ರಿಸರ್ವೇಷನ್. SC ಬೇಕು, ST ಬೇಕು. ಅದು ಇಲ್ಲದೇ ಇದ್ದರೆ ಪಕ್ಷ ಗೆಲ್ಲುವುದು ಕಷ್ಟ ಆಗ್ತದೆ. ನಾನು ಈ ದೇಶದ 15 ರಾಜ್ಯಗಳಲ್ಲಿ ಕೆಲಸ ಮಾಡಿದ್ದೇನೆ. ಮೊನ್ನೆ ಮುಂಬೈಗೆ ಹೋಗಿದ್ದೆ ಸಿಟಿ ಕಾರ್ಪೊರೇಷನ್ ಚುನಾವಣೆಗೆ. ಅಲ್ಲಿ
ಕೂಡ 50% ರಿಸರ್ವೇಷನ್ ಫಾರ್ ದ ಲೇಡೀಸ್. 4 ಮಂದಿ ಮಾತ್ರ ಲೇಡೀಸ್ ಗೆದ್ದಿದ್ದಾರೆ, ಅದರಲ್ಲಿ 3 ಮಂದಿ ಕ್ರಿಶ್ಚಿಯನ್ಸೇ, ರೆಸ್ಟ್ ಎಲ್ಲ ಶಶಿಧರ ಹೆಗಡೆ ಎಲ್ಲ ಶೆಟ್ರುಗಳು. ಯಾರು ಇದ್ದವನು ಅವನೇ ಪೊಲಿಟಿಕ್ಸಲ್ಲಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಟ್ಸ್ ಎ ಚೈನ್, ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ನೀವು ಯಾವಾಗಲೂ ರಾಜಕಾರಣದಲ್ಲಿ ಆಶಾವಾದಿಗಳಾಗಬೇಕು ಮತ್ತು ಇನ್ಸಲ್ಟನ್ನು ತಡೆಯಲಿಕ್ಕೆ ಕಲಿಬೇಕು. ಇನ್ಸಲ್ಟನ್ನು ನೀವು ತಡೆಯಲಿಕ್ಕೆ ಕಲಿತರೆ ಯು ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಪೊಲಿಟಿಷಿಯನ್. ಮಾತಾಡಲಿಕ್ಕೆ ಹೇಳುವಾಗ ನಿನಗೆ ಮಾತಾಡಿ ಬೇಕು ಅಂತಲೇ ಕೊಡೋದಿಲ್ಲ. ನೀವು ತಡವಾಗಿ ಬಂದರೆ ಇನ್ಸಲ್ಟ್ ಮಾಡ್ತಾರೆ. ಯು ವಿಲ್ ಹ್ಯಾವ್ ಎ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ಯುವರ್ ಪೊಲಿಟಿಕಲ್ ಕೆರಿಯರ್. ಮನಸ್ಸಿನಲ್ಲಿ ಇರ್ಬೋದು, ನನಗೆ ಪದ್ಮರಾಜ ಆದರೆ ಒಳ್ಳೆಯದು, ನನಗೆ ಅಪ್ಯಕ್ಕ ಆದರೆ ಒಳ್ಳೆಯದು, ನನಗೆ ಶಶಿಧರ ಹೆಗಡೆ ಆದರೆ ಒಳ್ಳೆಯದು, ಇದು ನಮ್ಮ ಮನಸ್ಸಲ್ಲಿ ಇರ್ಬೋದು. ಬಟ್ ಐ ಹ್ಯಾವ್ ಸೀನ್ ದಿ ಕ್ಲೋಸೆಸ್ಟ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಆಫ್ ಪಾಲಿಟಿಕ್ಸ್. ಕ್ಲೋಸೆಸ್ಟ್, ಅತ್ಯಂತ ಹತ್ತಿರದಿಂದ. ನಾನು 15 ರಾಜ್ಯಗಳಿಗೆ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಸಿಲೆಕ್ಟ್ ಮಾಡುವಂಥ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ ಆಗಿದ್ದೆ ಪದ್ಮರಾಜಣ್ಣ. ಅದು ಎಲ್ಲಿ? ನಾರ್ತ್ ಈಸ್ಟ್, ಅಸ್ಸಾಂ, ಮಣಿಪುರ್, ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ನಾಗಾಲ್ಯಾಂಡ್, ವೆಸ್ಟ್ ಬೆಂಗಾಲ್, ಬಿಹಾರ್, ಇಂಥ ರಾಜ್ಯಗಳಿಗೆ ಐ ಹ್ಯಾವ್ ಸೀನ್ ದಿ ಎಂಟೈರ್ ಪ್ರೋಸೆಸ್. 100 ಜನ ಯಾರಿಗೆ ಹೇಳ್ತಾರೆ, 10 ಜನ ಯಾರಿಗೆ ಹೇಳ್ತಾರೆ, ಒಬ್ಬನಿಗೆ ಯಾರು ಹೇಳ್ತಾರೆ ಇವನೇ ಆಗಬೇಕು ಅಂತ. ಲಾಸ್ಟ್ ದ ಟಿಕೆಟ್ ವಿಲ್ ಬಿ ಫಾರ್ ಎ ಪರ್ಸನ್ ಹೂ ಹ್ಯಾಸ್ ಸೆಡ್ ಓನ್ಲಿ ಫಾರ್ ಒನ್ ಪರ್ಸನ್. ದಟ್ ಈಸ್ ಹೌ ಪಾಲಿಟಿಕ್ಸ್ ವಿಲ್ ಟೇಕ್ ಪ್ಲೇಸ್. ಅದು ರಾಜಕಾರಣದ ಗುಟ್ಟು. ಅದು ಹೇಗೆ ಏನಾಗ್ತದೆ ಯು ನೆವರ್ ನೋ. ಹಾಗಾಗಿ ನೀವೆಲ್ಲ ಮುಂದೆ ರಾಜಕೀಯ ಭವಿಷ್ಯವನ್ನು ಎಣಿಸಿ ಬಂದವರು ಅಂತ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಾನು ಸಾಧಾರಣ ವರ್ಕರ್ ಹತ್ರ ಇದು ಮಾತಾಡಿದರೆ ಅವು ಬರೋ ಎಂಕದಯಕ್ಕೆ ಹೆಂಗ್ರೆ ರೇಷನ್ ಕಾರ್ಡ್ ಬೋರ್ಡು, ಅರಿ ಬೋರ್ಡು, ಈಡ ದುಡ್ಡಿದ್ರೆ ಕೊರ್ದು ಪೋಲೆ ಅವು ಪುರ ಬೊಕ್ಕ ಬಾತೇರ್ಗ ಹೇಳ್ತಾರೆ. ಯು ಆರ್ ಆಲ್ ಪೊಲಿಟಿಷಿಯನ್ಸ್, ವಿ ಆರ್ ಆಲ್ ಪೊಲಿಟಿಷಿಯನ್ಸ್. ಹಾಗಾಗಿ ನೀವು ಇವತ್ತು ಅಧಿಕಾರ ತೆಗೆದುಕೊಂಡಂಥ ಹುದ್ದೆಗಳು ಅದು ನಿಮ್ಮ ಭವಿಷ್ಯವನ್ನು ರೂಪಣೆ ಮಾಡ್ತದೆ. ಹೇಗೆ ಏನು? ಯು ಆಸ್ಕ್ ಪದ್ಮರಾಜ್, ಯು ವಿಲ್ ಟೆಲ್, ಆರ್ ಆಸ್ಕ್ ಶಾರ್ಲೆಟ್ ಪಿಂಟೋಸ್, ಯು ವಿಲ್ ಟೆಲ್, ಅವ್ರು ಅಪ್ಪಿಲ್ ಹತ್ರ ಕೇಳಿ ಅವ್ರು ಹೇಳ್ತಾರೆ. ಯಾರು ತಮ್ಮ ಹುದ್ದೆಯನ್ನು ನಿಗ್ಲೆಕ್ಟ್ ಮಾಡಬೇಡಿ, ತಮ್ಮ ಜವಾಬ್ದಾರಿ ನಿಗ್ಲೆಕ್ಟ್ ಮಾಡಬೇಡಿ. ನಾವೆಲ್ಲ ಭಾಳಷ್ಟು ಇವತ್ತು ಈ ಚೇರ್ ಮೇಲೆ ಕೂತಿರ್ತಕ್ಕಂಥದ್ದು, ಈ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಯಾರ್ದು ಗಿಫ್ಟ್ ಅಲ್ಲ. ಇಟ್ ಈಸ್ ನಥಿಂಗ್ ಬಟ್ ಹಾರ್ಡ್ ವರ್ಕ್, ನಥಿಂಗ್ ಬಟ್ ಕಮಿಟ್ಮೆಂಟ್. ದಿಸ್ ಐ ವುಡ್ ಸೇ ಇವನ್ ಇನ್ ರಾಹುಲ್ ಗಾಂಧಿ ಅವ್ರ ಜೊತೆ ನಾವು ಚರ್ಚೆ ಮಾಡುವಾಗಲೂ ಹೇಳಿದ್ದೀವಿ. ಮೊನ್ನೆ ಧರ್ಮಪುರಿಗೆ ಹೋಗಿದ್ದೆ ನಾನು. ಒಬ್ಬ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟನ್ನು ಸಿಲೆಕ್ಟ್ ಮಾಡಲಿಕ್ಕೆ ನನ್ನನ್ನು ಕಳಿಸಿದರು ಧರ್ಮಪುರಿಗೆ, ತಮಿಳುನಾಡಿಗೆ. ರಾಹುಲ್ ಗಾಂಧಿ ಅವರು ಮೀಟಿಂಗ್ ಕರೆದರು. ನಮ್ಮ ಎಲ್ಲ ಪ್ರೋಸೆಸ್ ಜಿಲ್ಲೆಯಲ್ಲಿ ಆದಮೇಲೆ ನ್ಯಾಷನಲ್ ಲೆವೆಲಲ್ಲಿ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಮತ್ತು ಇನ್ಚಾರ್ಜ್ ಸೆಕ್ರೆಟರಿ ಜನರಲ್ ಯಾರಿದ್ದಾರೆ ಅವರ ಜೊತೆ 1-to-1 ಮೀಟಿಂಗ್ ಕರೆದರು. ಯಾಕೆ ಅವರನ್ನು ಮಾಡಬೇಕು ಅಂತ. ಡೂ ಯು ನೋ ವಾಟ್ ಈಸ್ ದ ಕನ್ಸಿಡರೇಷನ್? ವಾಟ್ ವಾಸ್ ಹಿಸ್ ಕಮಿಟ್ಮೆಂಟ್ ಫಾರ್ ದ ಪಾರ್ಟಿ? ಒಬ್ಬರು ಭಾಳ ಚೆನ್ನಾಗಿ ಕ್ಯಾಂಡಿಡೇಟ್ ಇದ್ದರು. He was the best candidate, but once in between he left the party and went to other party and came back again to our party. That just because of that reason, Rahul Gandhi said, I cannot accept him. Though 90% of the party workers said, you are a name adi. The moral of the story is only commitment and sincerity for the party. ಹಾಗಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ, ಅಪ್ಯಕ್ಕನ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಪ್ಯಕ್ಕ ಒಂದು ಮಗುವಿನಂತೆ ಇದ್ದವರು, ಸ್ವಲ್ಪ ಸಾಫ್ಟ್ ಸ್ಪೋಕನ್, ಏನೋ ಸ್ವಲ್ಪ ಜೋರು ಮಾಡಿದರೆ ಕೂಗ್ತಾರೆ ಅವರು ಅಲ್ವಾ ಅಪ್ಯಕ್ಕ? ಕಣ್ಣಲ್ಲಿ ನೀರು ಬರೋದು ಬೇಗ ಅಪ್ಯಕ್ಕನಿಗೆ ಅಲ್ವಾ? ಹೌದಲ್ಲ? ಅಲ್ಲ ಅಂತ ಹೇಳೋರಿದ್ದಾರಾ?
Because, but she has got experience. She has got lot of experience. ಅವರು 2 ಬಾರಿ 3 ಬಾರಿ ಕಾರ್ಪೊರೇಟರ್ ಆಗಿದ್ದಾರೆ, ಚೇರ್ಮನ್ ಆಗಿದ್ದಾರೆ, ಮತ್ತು ಒಂದು ಸ್ಕೂಟಿ ಇಟ್ಕೊಂಡು ಈಗ ಸುಳ್ಯಕ್ಕೆ ಹೋಗೋದ್ರೆ ಸುಳ್ಯಕ್ಕೆ ಹೋಗ್ತಾರೆ, ಮುಲ್ಕಿಗೆ ಹೋಗೋದ್ರೆ ಮುಲ್ಕಿಗೆ ಹೋಗ್ತಾರೆ. ಹೌದತ್ತ? ಮತ್ತು ಒಳ್ಳೆ ಡ್ರೆಸ್ ಮಾಡ್ತಾರೆ. ಯು ಸಿ ಹರ್ ಡ್ರೆಸ್ಸಿಂಗ್ ಪ್ಯಾಟರ್ನ್, ದ್ಯಾಟ್ ಆಲ್ಸೋ ಮ್ಯಾಟರ್ಸ್ ಇನ್ ಪಾಲಿಟಿಕ್ಸ್. ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡಿ ಬರ್ತಾರೆ ನೋಡಿ. ನೀಟ್ ಡ್ರೆಸ್ ಈಸ್ ಆಲ್ಸೋ ಮ್ಯಾಟರ್ಸ್ ಇನ್ ಪಾಲಿಟಿಕ್ಸ್. ಹಾಂ, ಬಾಡಿ ಲ್ಯಾಂಗ್ವೇಜ್ ಈಸ್ ಆಲ್ಸೋ. ಅಕ್ಕ ಅವರು ನೋಡಿದಷ್ಟು ನಾವು ನೋಡಲಿಲ್ಲ. ಯಾಕೆಂದರೆ 3 ವರ್ಷ ಅವರು ಕಾರ್ಪೊರೇಷನ್ನಲ್ಲಿ ಒಟ್ಟಿಗೆ ಕೂತ್ಕೊಳ್ತಾ ಇದ್ದರು. ಭಾಳ ಹತ್ತಿರ ಕೂತ್ಕೊಳ್ತಾ ಇದ್ದರು. ಹಾಗಾಗಿ ಶಶಿಧರ್ ಹೆಗ್ಡೆ ಈಸ್ ದ ರೈಟ್ ಪರ್ಸನ್ ಟು ಸೇ. ನಾನು ಸ್ವಲ್ಪ ದೂರ ಅದಕ್ಕೆ. ಹಾಗಾಗಿ ಅವರು ರೈಟ್ಲಿ ಸೆಡ್ ಅವರ್ ಬಾಡಿ ಲ್ಯಾಂಗ್ವೇಜ್ ಈಸ್ ಆಲ್ಸೋ ಫಿಟ್ಸ್ ಫಾರ್ ಪಾಲಿಟಿಕ್ಸ್. ಹಾಗಾಗಿ ನಾನು ಮತ್ತೊಮ್ಮೆ ಶುಭ ಹಾರೈಕೆ ಮಾಡ್ತೇನೆ. ಒಳ್ಳೆ ರೀತಿಯಲ್ಲಿ ಮಾಡಿ. 9, 10, 11, 12 4 ದಿವಸಗಳ ಕಾಲ 100 ಕಿಲೋಮೀಟರ್ ನಡೀಲಿಕ್ಕಿದೆ. ಎಷ್ಟು? 100 ಕಿಲೋಮೀಟರ್ಸ್ ಫ್ರಮ್ ಸುಳ್ಯ ಟು ಮುಲ್ಕಿ. ಎವ್ರಿ ಡೇ ದೆರ್ ವಿಲ್ ಬಿ one big meetings. One is Santosh Lord, one is KBG, Krishna Bairegowda, Priyanka Kharge and Dinesh Gundurao. And final day, we are trying to get DK Shivakumar at Mulki. ಅದು ಬರ್ತಾರೆ. 100 ಕಿಲೋಮೀಟರ್ ಕೂಡ ನೀವು ವಾಕ್ ಮಾಡಬೇಕು. ಅದಕ್ಕೆ ಒಂದು ಸೈನ್ಯವನ್ನು ತಾವು ತಯಾರು ಮಾಡಬೇಕು. ಇವತ್ತಿಂದಲೇ ಯಾರು ಏನು ಅಟ್ಲೀಸ್ಟ್ 100 ಮೆಂಬರ್ಸ್ ಫ್ರಮ್ ಲೇಡೀಸ್ ಕಮಿಟೆಡ್. ಬೆಳಿಗ್ಗೆ 9 ಗಂಟೆಗೆ ರೆಡಿ, ಸಂಜೆ 6 ಗಂಟೆಗೆ ಡಿಸ್ಪಸ್. ಈ ವಿಚಾರಗಳಿಗೆ ನೀವು ಬದ್ಧರಾಗಿ. ನಮ್ಮ ಮುಂದೆ ಇರುವ ಸವಾಲು ಭಾಳಷ್ಟು ದೊಡ್ಡ ಸವಾಲಿದೆ. ಹಾಗಾಗಿ ಮನ್ರೇಗಾದ ವಿಚಾರ ನೀವು ಎಲ್ಲರೂ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ. ನಿನ್ನೆಯಿಂದ ವೋಟರ್ ಲಿಸ್ಟ್ನಲ್ಲಿ ಕಲರ್ ಫೋಟೋ ಹಾಕುವ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಬಿಕಾಸ್ ವೋಟರ್ ಲಿಸ್ಟ್ನ ಫೋಟೋ ಆ್ಯಂಡ್ ID ನಂಬರ್ ಈಸ್ ಎ ನ್ಯಾಷನಲ್ ID ಅಂತ. ಇನ್ನು ಮುಂದೆ ವೋಟ್ ಹಾಕ್ಲಿಕ್ಕೇ ಇಲ್ಲ. ಹಾಗಾಗಿ ಈಗಾಗಲೇ ನಿನ್ನೆ ಅದು ಬಿಜೆಯಲ್ಲಿ ಪ್ರಾರಂಭ ಆಗಿದೆ. ಸುಮಾರು 400 ಮಂದಿ ಅದರಲ್ಲಿ ನಿನ್ನೆ ಭಾಗವಹಿಸಿದ್ದಾರೆ. ಕಲರ್ ಫೋಟೋ, ಕಲರ್ ID. ನೋ ಓಲ್ಡ್ ಯುವರ್ ನಿಮ್ಮದು ಬ್ಲ್ಯಾಕ್ ಆ್ಯಂಡ್ ವೈಟ್ ನಡೆಯುವುದೇ ಇಲ್ಲ. ಅದರಿಂದ ವೋಟ್ ಹಾಕಲಿಕ್ಕೂ ಆಗೋದಿಲ್ಲ. ಅದು ಆಗುವಾಗ 50% ವೋಟರ್ ಲಿಸ್ಟ್ ನಿಮ್ಮದು ಶುದ್ಧೀಕರಣ ಆಗ್ತದೆ. ಇಲ್ಲದವರು ಬರೋದಿಲ್ಲ, ಇದ್ದವರು ಬರ್ತಾರೆ. 1, 2, 3 ವಾರ್ನಿಂಗ್ ಕೊಡ್ತಾರೆ. 4ನೇ ವಾರ್ನಿಂಗಲ್ಲಿ ತೆಗೆದು ಹಾಕಿಬಿಡ್ತಾರೆ. ಸೊ ಭಾಳ ಜಾಗರೂಕತೆಯಿಂದ ಈ ಕೆಲಸವನ್ನು ಮಾಡಬೇಕು. ಮತ್ತು ಡೆಡ್ಲೈನ್ ಕೊಟ್ಟಿದ್ದಾರೆ. ಇಷ್ಟು ವರ್ಷದ ಒಳಗೆ ಅವರು ಈ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ವೋಟ್ ಹಾಕಿದ್ದಿದ್ರೆ ಅವರ ಹೆಸರನ್ನು ಮತ್ತೆ ರೋಲಲ್ಲಿ ಕಂಟಿನ್ಯೂ ಮಾಡ್ತಾರೆ. ಹಾಕದೇ ಇರ್ತಿದ್ರೆ ಹೌದು 2012ರಲ್ಲಿ ಇಲ್ಲದಿದ್ದರೆ ವೋಟರ್ ಲಿಸ್ಟಲ್ಲಿ ಹೆಸರನ್ನು ಡಿಲೀಟ್ ಮಾಡ್ತಾರೆ. ನೀವು ಹೇಳ್ತೀರಲ್ಲ ಮಹಿಳೆಯರು ವೋಟರ್ಸು ಜಾಸ್ತಿ ಗೆಲ್ಲಬೇಕು, ಇದು ಮೊದಲು ಮಾಡಬೇಕು. ಇದು ಇಲ್ಲದಿದ್ದರೆ ಗೆಲ್ಲಲಿಕ್ಕೆ ಆಗೋದಿಲ್ಲ. ಇಷ್ಟನ್ನು ಹೇಳಿ ನಾನು ಅಪ್ಪಿಯಕ್ಕನವರ ಈ ಟೀಮಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಜಿಲ್ಲಾ ಕಾಂಗ್ರೆಸ್ಸಿಂದ ನಾನೊಬ್ಬ KPCC ಉಪಾಧ್ಯಕ್ಷನಾಗಿ ನನ್ನ ಸಂಪೂರ್ಣ ಬೆಂಬಲವನ್ನು ನಾನು ಕೊಡ್ತೇನೆ. ಇಬ್ಬರಿಗೂ, ಹುಸೇನಿಗೂ ಅಪ್ಪಿರಕ್ಕನಿಗೂ. ಅವರು ಏನು ಕೇಳಿದರೂ ನಾವು ಬೇಡ ಅನ್ನೋದಿಲ್ಲ. ಪಾರ್ಟಿ ಸಂಘಟನೆಯ ಪರವಾಗಿ ಅದು ಸಿಸ್ಟಮ್ಯಾಟಿಕ್ ಇರಬೇಕು. ಎಲ್ಲರೂ ಪಕ್ಷದ ಬಗ್ಗೆ ನೀವು ಜವಾಬ್ದಾರಿ ಕೊಡಬೇಕು. ಜವಾಬ್ದಾರಿ ಕೊಟ್ಟು ಆ ಜವಾಬ್ದಾರಿ ಕೆಲಸವನ್ನು ನೀವೆಲ್ಲರೂ ನಿರ್ವಹಣೆ ಮಾಡಬೇಕು. ಹೆಂಗೆ ವೈಸ್ ಪ್ರೆಸಿಡೆಂಟ್ ಮಲ್ದೇರಿ ದಾಲ್ ಮಲ್ಪಡೋದು ಪಂಡಿಜೇರಿ ಆಗಬಾರ್ದು. ಅಲಾಟ್ಮೆಂಟ್ ಆಫ್ ವರ್ಕ್ ಇರಬೇಕು. ನಾನು KPCC ಉಪಾಧ್ಯಕ್ಷ, ನನ್ನ ಜವಾಬ್ದಾರಿ ಏನು ಗೊತ್ತಾ ನಿಮಗೆ? ಯಾರಿಗೆ ಅದು ಗೊತ್ತುಂಟಾ?
ನನಗೆ ಉಡುಪಿ ಜಿಲ್ಲೆಯ ಕಾಂಗ್ರೆಸ್ಸಿನ ಆಡಳಿತ ನೋಡುವ ಜವಾಬ್ದಾರಿ. ನಾನು ಅಟ್ಲೀಸ್ಟ್ ತಿಂಗಳಿಗೆ 3 ಸಲ ಆದರೂ ಹೋಗ್ತೇನೆ. ಅಲ್ಲಿ ಕೋರ್ ಕಮಿಟಿ ಇರಲಿಲ್ಲ, ಕೋರ್ ಕಮಿಟಿ ಮಾಡಿದೆ, ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದೆವು. ಹಾಗಾಗಿ ನಿಮಗೆ ಕೂಡ ಅವರಿಗೆ ಏನೇನು ಜವಾಬ್ದಾರಿ ಅಂತ ತಾವು ಹಂಚಿಕೆ ಮಾಡಬೇಕು ಇಮಿಡಿಯೇಟ್. ಹೀಗೆ ಬಿಟ್ಟರೆ ಕೊರತೆ ಐದು ಪಕ್ಕದ ಹಾಲ ಇಜ್ಜಿ ಆಗ್ತದೆ. ಮತ್ತು ಅಲ್ಲೆಲ್ಲಿ ಸ್ವಲ್ಪ ಫ್ಲೆಕ್ಸ್ಗಳನ್ನು ಹಾಕಬೇಕು. ನೀವು ಇದು ಆಗಿದ್ದೀರಿ ಅಂತ ಗೊತ್ತಾಗಬೇಕು ಜನರಿಗೆ. ತೆಗಿಬೋದು, ತೆಗೆದಾಗಿ ನೋಡಿ ಶಶಿಧರ ಹೆಗಡೆಗೆ ಫೋನ್ ಮಾಡಿ. ಹೌದು, ಅಲ್ಲಲ್ಲಿ ಬ್ಯಾನರ್ಗಳು ಹಾಕಬೇಕು. ಪರ್ಮಿಷನ್ ಎಲ್ಲ ಬೇಡ, ಅದು ತೆಗೆದರೂ ಅಷ್ಟೇ ಹೋಯ್ತು. ನೀವು ಅಲ್ಲಲ್ಲಿ ಗ್ರಾಮೀಣ ಭಾಗದಲ್ಲಿ ನಮ್ಮದು ಮೇಡಮ್ ಅವರು ಮೂಡುಬಿದಿರಿದು ಅಧ್ಯಕ್ಷರಾಗಿದ್ದಾರೆ ಅಂತ ಮುಲ್ಕಿದ್ದು ನನಗೆ ಬ್ಯಾನರ್ ನೋಡಿಯೇ ಗೊತ್ತಾಗಿದೆ. ವಿಲ್ಮಾ ಅವರು ನಾನೀಗ ಬರುವಾಗ ಹೇಳಿದೆ, ನಿಮ್ಮ ಫೋಟೋನೇ ಕಾಣ್ತೀರಿ, ನೀವು ಕಾಣೋದಿಲ್ಲ ಅಂತ. ಅಂದರೆ ನೀವು ಸಮಾಜದಲ್ಲಿ ರೆಕಗ್ನೇಷನ್ ಆಗಬೇಕು ಅಂತ ನನ್ನ ಉದ್ದೇಶ. ನೀವು ಯಾರು ಅಂತ ಗೊತ್ತಿಲ್ಲದಿದ್ದರೆ ನಿಮಗೆ ಸಮಾಜದಲ್ಲಿ ರೆಸ್ಪೆಕ್ಟು ಸಿಗೋದಿಲ್ಲ. ನೀವು ಅಲ್ಲಲ್ಲಿ ಐಡೆಂಟಿಫೈ ಮಾಡಬೇಕು. ಅಲ್ಲಲ್ಲಿ ನಿಮ್ಮ ಎಷ್ಟು ಸಾಧ್ಯ ಇದೆ ನಿಮ್ಮ ಹತ್ತಿರದವರು ಅವರು ಇವರು ಹೇಳಿ, ನಾನು ಉಪಾಧ್ಯಕ್ಷ ಆಗಿದ್ದೇನೆ, ನಾನು ಜನರಲ್ ಸೆಕ್ರೆಟರಿ ಆಗಿದ್ದೇನೆ, ನಾನು ಸೆಕ್ರೆಟರಿ ಆಗಿದ್ದೇನೆ ಅಂತ. ಈಗಿನ ಕಾಲ ಏನು ಅಂದರೆ ಪೋಸ್ಟರ್ಗಳ, ಬ್ಯಾನರ್ಗಳ, ಸೋಷಿಯಲ್ ಮೀಡಿಯಾದ ಕಾಲ ಇವತ್ತು. ನೀವು ಬೇಡ ಅಂದರೆ ಆಗೋದಿಲ್ಲ. ಇವತ್ತು ಹಿಂದೆ ಮದುವೆ ಇನ್ವಿಟೇಷನ್ ಹೇಗೆ ಕೊಡ್ತಾಯಿದ್ರು? ಮನೆಗೆ ಬಂದು ಕರೀತಾಯಿದ್ರು. ನಂತರ ವಾಟ್ಸಪ್ಪಲ್ಲಿ ಕಳಿಸಿ ಫೋನ್ ಮಾಡ್ತಾಯಿದ್ರು. ಇವತ್ತು ಯಾರ ಹತ್ರದ ಕಳಿಸಿಕೊಟ್ಟು ಒಂದು ಫೋಟೋ ತೆಗಿಲೇಬೇಕು. ಫೋಟೋ ತೆಗೆದ ಫೋಟೋ ಅವನಿಗೆ, ಮಾಲೀಕನಿಗೆ ಅಥವಾ ಕರೆಯುವವನಿಗೆ ಮುಟ್ಟದೇ ಇದ್ದರೆ ಕರೀಲಿಲ್ಲ ಅಂತ ಅರ್ಥ. ಸಮಯಕ್ಕೆ ಸರಿಯಾಗಿ ನಾವು ಹೊಂದಿಕೊಳ್ಬೇಕು. ಇದು ಆಗಲಿ ಅಂತ ನಾನು ನಿಮಗೆಲ್ರಿಗೂ ಶುಭಾಶಯ ಕೋರಿ, ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಕೋರಿ, ನಿಮ್ಮ ರಾಜಕೀಯ ಭವಿಷ್ಯ ಉತ್ತಮ ಆಗಲಿ ಮತ್ತು ಈ ಮೂಲಕ ನಿಮಗೆ ಎಣಿಸಿದ್ದೆಲ್ಲ ರಾಜಕಾರಣದಲ್ಲಿ ಮೂಡಿ ಬರಲಿ ಅಂತ ಹೇಳಿ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶುಭಾಶಯಗಳು. ಮಹಿಳೆಯರಿಗೆ ನಮ್ಮ ನಾಯಕರಿಂದಲೇ ಈ ಒಂದು ಆದೇಶ ಪತ್ರವನ್ನು ಸ್ವೀಕರಿಸಬೇಕಂತೇಳಿ ಬಾಪಾ ಶೆಟ್ಟಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಖಜಾಂಚಿಯಾಗಿ ನೇಮಕಗೊಂಡಿದ್ದಾರೆ. ಅವರಿಗೆ ಐವೆಂಟ್ ಸೌಜರವರು ಈ ಒಂದು ಆದೇಶ ಪತ್ರವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಪ್ರೇಮ ಮುಗಪ್ಪ ಚಂಚಲಾಕ್ಷಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಶ್ರೀಮತಿ ವಿಲ್ಮಾ ಡಿ ಕೋಸ್ಟಾ, ನೆಕ್ಸ್ಟ್ ಚಂಚಲಾಕ್ಷಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ವಿಲ್ಮಾ ಡಿ ಕೋಸ್ಟಾ ಜಿಲ್ಲಾ ಜೊತೆ ಖಜಾಂಚಿ. ಶ್ರೀಮತಿ ಸಬಿತಾ ಮಿಸ್ಕಿತ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ. ಬನ್ನಿಗೆ ತಗೊಳ್ಳಿ. ಶ್ರೀಮತಿ ಜ್ಯೋತಿ ಅಶೋಕ್ ಜಿಲ್ಲಾ ಕಾರ್ಯದರ್ಶಿ. ಜ್ಯೋತಿ ಅಶೋಕ್. ರೇಖಾ ಶೆಟ್ಟಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ. ರೇಖಾ ಶೆಟ್ಟಿ. ನ್ಯಾನ್ಸಿ ಪ್ಲೀಸ್. ರೇಖಾ ಶೆಟ್ಟಿ. ನ್ಯಾನ್ಸಿ ನಂದಿಪ್ಲಿ. ಸುಜಾತಾ ಪೂಜಾರಿ ಜಿಲ್ಲಾ ಕಾರ್ಯದರ್ಶಿ. ಶಾಲಿನಿ ಪ್ರಕಾಶ್ ಜಿಲ್ಲಾ ಕಾರ್ಯದರ್ಶಿ. ಸುಜಾತಾ ಪೂಜಾರಿ, ಶಾಲಿನಿ ಪ್ರಕಾಶ್. ಶ್ರುತಿ ಪ್ರವೀಣ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಶ್ರುತಿ ಪ್ರವೀಣ್. ವಿಜಯಲಕ್ಷ್ಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಸಾರಿಕಾ ಪೂಜಾರಿ ಕಾರ್ಯಕಾರಿಣಿ ಸಮಿತಿ ಸದಸ್ಯರು. ಶ್ರೀಮತಿ ಮೋಹಿನಿ ಜಿಲ್ಲಾ ಕಾರ್ಯದರ್ಶಿ. ಶ್ರೀಮತಿ ಮೋಹಿನಿ. ಶ್ರೀಮತಿ ಸಜಿನಿ ಜಿಲ್ಲಾ ಕಾರ್ಯದರ್ಶಿ. ಶ್ರೀಮತಿ ಅರ್ಚನಾ ಜಿಲ್ಲಾ ಕಾರ್ಯದರ್ಶಿ. ಸಜಿನಿ ಅರ್ಚನಾ. ಶ್ರೀಮತಿ ವಿದ್ಯಾ. ಶ್ರೀಮತಿ ನ್ಯಾನ್ಸಿ ನೊರಾನಾ. ಶ್ರೀಮತಿ ಅವಿಟಾ ನೊರಾನಾ. ಶ್ರೀಮತಿ ರಶೀದಾ.
ಜಿಲ್ಲಾ ಕಾರ್ಯದರ್ಶಿ, ಶ್ರೀಮತಿ ಸಾರಮ್ಮ ಜಿಲ್ಲಾ ಕಾರ್ಯದರ್ಶಿ, ರಶೀದಾ. ಧನ್ಯವಾದಗಳು ಸರ್. ಪದ್ಮರಾಜ್ ಪೂಜಾರಿ ಅವರು ಈ ಒಂದು ಆದೇಶ ಪತ್ರವನ್ನು ನೀಡಬೇಕು ಕೇಳ್ಕೊಳ್ತಾ ಇದ್ದೇವೆ. ಜಸಿಂತಾ. ಧನ್ಯವಾದಗಳು ಸರ್ ಐವನ್ ಡಿಸೋಜರ್ ಅವರಿಗೆ. ಶ್ರೀಮತಿ ಸ್ವರೂಪ ಶೆಟ್ಟಿ ಅವರು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರ ಸೇವೆಯ ಬಗ್ಗೆ ಹೇಳುವುದಾದರೆ ದಕ್ಷಿಣ ಕನ್ನಡ ಸರಕಾರಿ ಶುಶ್ರೂಷಕರ ಸಂಘದ ಕಾರ್ಯದರ್ಶಿಯಾಗಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಮಂಗಳೂರು ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನ ಜೊತೆ ಕಾರ್ಯದರ್ಶಿಯಾಗಿ of Mrs. Sajani Kulal. Miss Sajani Kulal is an outstanding athletics with the remarkable sporting journey. From 1st to 7th standard, she consistently won first prize throw and long jump at the Taluk district and state level. As a major sports player, she represented her school. ದಯವಿಟ್ಟು ಎಲ್ಲರೂ ಇಲ್ಲಿ ಕೂತ್ಕೊಳ್ಳಿ. ಪದ್ಮರಾಜ್ ಅವರಿಂದ 2 ಮಾತು. ದಕ್ಷಿಣ ಕನ್ನಡ ಮಹಿಳಾ ಕಾಂಗ್ರೆಸ್ನ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಈಗಾಗಲೇ 2 ನಗರ ಮತ್ತು ರೂರಲ್ ಗ್ರಾಮೀಣ ಜಿಲ್ಲೆ ಅಂತ ನಾವು ವಿಂಗಡಣೆ ಮಾಡಿ ಈಗಾಗಲೇ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ಉಷಾ ಅಂಚನ್ರವರು ಅಧಿಕಾರ ಸ್ವೀಕಾರ ಮಾಡಿಯಾಗಿದೆ. ಇವತ್ತು ನಮ್ಮ ಅಪ್ಪಿ ಅಕ್ಕನವರು ಅಧಿಕಾರ ಸ್ವೀಕಾರ ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಆಯೋಜನೆ ಮಾಡಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಕೂಡ ಭಾಗವಹಿಸಿದ್ರು. ಅವರು ತುರ್ತು ಕೆಲಸದ ನಿಮಿತ್ತ ಇಲ್ಲಿಂದ ನಿರ್ಗಮಿಸಿದರು. ಈಗ ವೇದಿಕೆಯಲ್ಲಿ ನಮ್ಮ ನೂತನವಾಗಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದಂಥ ಅಪ್ಪಯ್ಯಕ್ಕನವರಿದ್ದಾರೆ. ಹಿರಿಯರು, ನೂತನವಾಗಿ ಆಯ್ಕೆಗೊಂಡಂಥ ಪಕ್ಷದ ಜಿಲ್ಲಾ ಪದಾಧಿಕಾರಿಗಳು ಹಾಗೆ ಮಹಿಳಾ ಕಾಂಗ್ರೆಸ್ನ ರಾಜ್ಯ ಪದಾಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು ತಾವೆಲ್ಲರೂ ಇದ್ದೀರಿ.
ನಾನು ಇದನ್ನು ಇವತ್ತು ಭಾಷಣ ಅಂತ ಮಾಡೋದಿಲ್ಲ. ಬಹುಶಃ ಇಲ್ಲಿಗ ಕೂತ್ಕೊಂಡವರು ಪಕ್ಷದ ಬಗ್ಗೆ ಕಮಿಟ್ಮೆಂಟ್ ಇಟ್ಕೊಂಡವರು ಎಲ್ಲರೂ ಇವತ್ತು ಭಾಷಣ ಬಿದ್ದದ್ದು ನಮಗೆ ಮೊದಲು ಕಮಿಟ್ಮೆಂಟ್ ಬೇಕು ಅನ್ನುವಂಥದ್ದು. ಆ ಕಮಿಟ್ಮೆಂಟ್ ನಮ್ಮಲ್ಲಿ ಇದೆಯಾ ಅಂತ ಇವತ್ತು ನೀವು ಪ್ರಶ್ನೆ ಮಾಡ್ಕೊಳ್ಬೇಕು ಎಲ್ಲರೂ ಕೂಡ. ಇವತ್ತು ಈ ಕಾರ್ಯಕ್ರಮವನ್ನು ಯಾರಿಗೋಸ್ಕರ ಮಾಡಿದ್ದಾರೆ ಅನ್ನೋದನ್ನು ಫಸ್ಟ್ ನೀವು ತಿಳ್ಕೊಳ್ಬೇಕು. ಫಸ್ಟ್ ಪಕ್ಷವನ್ನು ಕಟ್ಟಬೇಕು ಅಂತ ಇದ್ದರೆ ಇವತ್ತು ಮೊನ್ನೆ ಈ ಕಾರ್ಯಕ್ರಮ ಮಾಡಬೇಕಂದ್ರೆ ನಮ್ಮ ಅಪ್ಪಿಯಕ್ಕನವರು ಅವರು 5-6 ಜನ ಮಹಿಳಾ ಪದಾಧಿಕಾರಿಗಳೊಂದಿಗೆ ನನ್ನ ಮನೆಗೆ ಬಂದಿದ್ದರು. ನಾವು ಈ ಥರ ನಮ್ಮ ಪದಗ್ರಹಣ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತೇವೆ ಸರ್, ತಾವು ಬರಬೇಕು ಅಂತ ನನ್ನನ್ನು ಇನ್ವೈಟ್ ಮಾಡಿದರು. ಅವರು ಬರಬೇಕಾದ್ರೆ ಅವರ ಪಕ್ಷವನ್ನು ಒಂದು ಪದಗ್ರಹಣ ಕಾರ್ಯಕ್ರಮದೊಟ್ಟಿಗೆ ಆ ಪಕ್ಷವನ್ನು ಮುಂದಿನ ದಿವಸದಲ್ಲಿ ಯಾವ ರೀತಿ ಕಟ್ಕೊಳ್ಬೇಕೆನ್ನುವಂಥ ಅವರ ಉದ್ದೇಶ ಕೂಡ, ಅವರ ಕಾರ್ಯ ಒಂದು ರೂಪುರೇಷೆಗಳನ್ನು ಕೂಡ ಮಾಡಿಕೊಂಡಿರ್ತಾರೆ. ಅದನ್ನು ಪಕ್ಷದ ಪದಾಧಿಕಾರಿಗಳಿಗೆ ತಿಳಿಸುವಂಥ ಒಂದು ಕೆಲಸ ಈ ಸಭೆಯಿಂದಲೇ ಆರಂಭಗೊಳ್ಳಬೇಕಿತ್ತು. ಇವತ್ತು ನಾವೇನು ಮಾಡ್ತಾ ಇದ್ದೇವೆ, ಬಂದರು ಆ ಒಂದು ಕಾರ್ಯಕ್ರಮ, ನಾನು ನಿಮ್ಮನ್ನು ಯಾರನ್ನೂ ಕೂಡ ಬೇಸರ ಮಾಡಲಿಕ್ಕೆ ನಾನು ಈಗ ವಿಚಾರಗಳನ್ನು ಹೇಳ್ತಾ ಇಲ್ಲ. ಶುರುವಿಗಾಗಿ ಪಕ್ಷ ಬೆಳಿಬೇಕು ಅಂತ ಇದ್ದರೆ ನಾವು ಶಿಸ್ತನ್ನು ಬೆಳೆಸ್ಕೊಳ್ಬೇಕು. ಒಂದು ಇನ್ನು ಪೊರ್ಲುದ ಕಾರ್ಯಕ್ರಮ ನಗರ ಮಹಿಳಾ ಕಾಂಗ್ರೆಸ್ ವತಿರ್ದು ನಡತಿನಂಚಿನ ಈ ಪದಗ್ರಹಣ ಸಮಾರಂಭ ನಮ್ಮ ಮಿನಿಸ್ಟ್ರ್ ಬತ್ತದಿನಿ ಪ್ರಜಾಪ್ರಭುತ್ವದ ಈ ಶುಭ ದಿನಟ್ ನಡತಿನಂಚಿನ ಈ ಒಂಜಿ ಕಾರ್ಯಕ್ರಮ ವೇದಿಕೆಡು ಬಾರ್ಯಾತ್ ಪೊರ್ಲುಡ್ಯಾಂಡ್ ಇತ್ತೆ ಒಂಚೂರು ತತ್ತಿನೇನು ಪದ್ಮರಾಜರು ಮಾತೆರೆಲ್ಲ ಪೊರ್ಲುಡೆ ಒಂಚೂರು ಟ್ರೈನಿಂಗ್ ಕೊರ್ದು ಕುಲ್ಲೇರು ಅರಿಗೆನ್ನ ಅಭಿನಂದನೆ ಅಂದಲೇ ಯಾನು ಪನೊಂದಿಲ್ಲ ಅಂಚೆ ಅದು ಇನ್ನಿತ ಮಹಿಳಾ ಕಾಂಗ್ರೆಸ್ದ ಈ ಕಾರ್ಯಕ್ರಮ ಅಪ್ಯಕ್ಕನ ಅಧ್ಯಕ್ಷತೆಟ್ ಪೊರ್ಲುಡೆ ನಡತಣ್ಣು ಬೊಕ್ಕ ಅರ್ನ ಸಮಿತಿ ವೇದಿಕೆಡುಪ್ಪುನ ಎನ್ನ ಮಾತ ಪ್ರೀತಿದ ಮಹಿಳಾ ಕಾಂಗ್ರೆಸ್ದ ಪದಾಧಿಕಾರಿನಕ್ಲೆಗ್ಲ ಸದಾಶಿವ ಉಳ್ಳಾಲ್ ರೇಗಲ ಉಷಾ ಅಂಚನ್ ಪೂರ್ ರೇಗಲ ಯಾನು ಒಂದು ವೇದಿಕೆಡಿಪ್ಪುನಂಚಿನ ಮಾತ ರಾಜ್ಯ ಪದಾಧಿಕಾರಿನಕ್ಲೆಗ್ಲ ಒಂದಿಲ್ಲೇ ದುಂಬುಡಿತ್ತಿನ ನಿಕ್ಲೆಗ್ಲ ಒಂದು ಪುರ್ತು ಮೀರೊಂದುಂಡು ನಮ್ಮ ನಾಯಕಿಯರ್ನಕ್ಲು ಮಾತ ಪಾತೆರ್ದು ಪೋಯರು ಇನಿ ಶಶಿ ರೆಡ್ಡೆರ್ಲ ವೇದಿಕೆಡುಲ್ಲೇರು ನಮ್ಮ ಹಿರಿಯರು ಪದ್ಮರಾಜರು ಮಸ್ತ್ ಆರ ಪಾತಿರ್ನೆಟ್ ಮಸ್ತ್ ಅರ್ಥ ಇತ್ತನು ನಿಕ್ಲೆಗವು ಏತ್ ಎಂಚ ದೆತೊಂದರಿಂದ ಗೊತ್ತಿಜ್ಜಿ ಅಳಾರ ಬಾರ್ಯಾತ್ ಒಂಜಿ ವಿಷಯನ ನಮ್ಮ ಪೊಂಜನಕ್ಲು ನಮಕ್ ತಿಕ್ಕನ ಸ್ಥಾನಮಾನನು ಒರಿಪೋಡುಂದಾಂಡ ಕಷ್ಟ ಉಂಡು ಪೊಂಜೋ ರಾಜಕೀಯಗೆ ಬರಿಯರ್ನೇ ಭಂಗ ಉಂಡು ಆಂಡ ಬತ್ತಿ ಬೊಕ್ಕ ನಮ್ಮ ಎಂಚ ಏನು ಒರಿಪೋಡುನ್ ಪನ್ಪುನೆಲ್ಲ ಅರುಂಜಿ ಸೂಕ್ಷ್ಮವಾದ ಪಂಡಿರು ದಾಯಾನೇನು ಪನ್ಪೆ ಪಂಡ ಇನಿ ಎಕಡೆ ಐವಾಂಡಿ ಸೋಜೇರ್ ಪಂಡಿರು ನಮ್ಮ ಮಂತ್ರಿಲು ಪಂಡಿರು ಏರೆಗೆಲ್ಲ ಒಂಜಿ ಅವಕಾಶಲು ತಿಕ್ಕನಾಗ ಅಲೆಗೆ ತಿಕ್ಕದಂಡು ಮೊಲೆಗೆ ತಿಕ್ಕದಂಡು ಎಂಚ ತಿಕ್ಕದಂಡು ಎಂಕಲ್ಲ ಉಲ್ಲ ಅಂತ ಪನ್ಪುನ ಪಾತಿರನ್ನು ಬರ್ಪುಂಡು ಸರಿ ಸಹಜ ಆಂಡ ಅವು ದಾಯ ಬತ್ತಂಡು ಐತ ಪಿರೌಡು ಅಕ್ಲ ಏತ್ ಕೆಲಸ ಕಾರ್ಯ ಇತ್ತಂಡು ಏತ್ ಶ್ರಮ ಇತ್ತಂಡು ಅಂತ ಪನ್ಪುನೆಲ್ಲ ನಮ್ಮ ಅರ್ಥ ಮನ್ಪುಡು ಐಟ್ಲ ಯಾನೋರವ್ರು ಆರ್ಗ್ಯುಮೆಂಟ್ ಅಂತೆ ಎಂಕಲ ಅಪ್ಪಗ ಪನ್ಪೇರಿ 80% ಸರಿ ಇಪ್ಪುಂಡು 20% ಅವರವರ ಹೆಚ್ಚು ಕಮ್ಮಿ ಆಪುಂಡು ಅವು ಆಂಜನಕ್ಲೆಟ್ಲ ಆಪುಂಡು ಪೊಂಜನಕ್ಲೆಟ್ಲ ಆಪುಂಡು ಅವು ವಾಸ್ತವ ಸತ್ಯ ಅಂಚಾದು ಹೆಚ್ಚಿನ ಬಹುಪಾಲು ಏರು ಪಕ್ಷಗೂ ಸೇವೆ ಮನ್ಪೇರು ಅಕ್ಲೆ ಖಂಡಿತ ನಮ್ಮ ಪಕ್ಷ ಅವಕಾಶ ಕೊರ್ತುಂಡು ನನಲ ಕೊರ್ಪುಣೊಂದು ಯಾನ್ನಿಕ್ಲಡ ಪನಿಯರೆ ಇಚ್ಛೆ ಮನ್ಪೆ ಇನಿ ಕಾರ್ಯಕ್ರಮ ಇನಿ ಅಪ್ಯಕ್ಕನ ಒಂಜಿ ತಂಡ ಉಷಾ ಅಂಚನ್ 2 ಜನ ಈ ಜಿಲ್ಲೆದ ದುಂಬು ಯಾನಿಪ್ಪುನಾಗ ಶಾಲೆಟ್ ಪಿಂಟು ಇಪ್ಪುನಾಗ ದುಂಬು ಕಲಾವತ್ಯಕ್ಕ ಇತ್ತೀರಿ ಚಂದ್ರಕಲಾ ಭಟ್ ಇತ್ತೀರಿ ಮಾತ 4 ಜನತ ಪುದರ್ ಪಂಡೆ ಈ 4 ಜನತ ಸರದಿಡ್ಲ ಜಿಲ್ಲೆಡು ಇಡೀ ಜಿಲ್ಲೆಡೆ ಒಂಜಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಎಂದು ಇತ್ತುಂಡು ಆಂಡ ಇತ್ತೆ ಪೊಸತ್ತಾದ ಮುಕ್ಲಿನ 2 ಜನನ ಭಾಗ ಮಂತದ ನಗರ ಬೊಕ್ಕ ಗ್ರಾಮೀಣ ಅಂದ ಮಂತದ ಅಧ್ಯಕ್ಷ ಆದ ಮಂತೀರು ಆಂಡ ಇನಿ ಅಪ್ಯಕ್ಕ ಅರ್ನ ನಗರದ 4 ಬ್ಲಾಕ್ ದಕ್ಲೇನು ಸೇರದು ಪೊರ್ಲುದ ಒಂಜಿ ಕಾರ್ಯಕ್ರಮನ ಮಂತೇರು ನೆಕ್ ಬಾರಿ ಬಂಗೊಂಡು ಅಕ್ಕಲ್ಲ ಒಂಜಿ ಟೀಮ್ ಆದ ಈ ಒಂಜಿ ಇತ್ತು ಕೆಲಸ ಆರೆ ಮಸ್ತ್ ಬಂಗ ಬತ್ತೇರು ಯಾಲ್ನಾಕ್ಲೇನು ತೂ ಒಂದಿತ್ತೆ ಮಾತೆರಲ್ಲ ಲೆಪ್ಪುನು ಪೋಪುನು ಕಾರ್ಯಕ್ರಮ ಕೇನುನು ಏತ್ ಸರಿ ಫೋನ್ ಮನ್ಪುನು ಅವು ನಿಖಲ್ ನನ್ನ ಒಂಜಿ ಮುತುವರ್ಜಿಡು ಕೆಲಸ ಮನ್ಪುನ ಗೊತ್ತಾಪುನು ಒಂಜಿ ಕಾರ್ಯಕ್ರಮ ಪಂಡ ಏತ್ ಬಂಗೊಂಡು ನಮ್ಮ ಏರಣಿ ಏತ್ ಸರಿ ಲೆಪ್ಪುಡು ಲೀಡರ್ನಕ್ಲೇನು ಮೀಟ್ ಆವಡು ಮಾತೆರೆಲ್ಲ ಲೆಪ್ಪುಡು ಮಾತೆರೆಲ್ಲ ಸಮ ಮಂತೊಂದು ಪೋಡು ಅವು ಆತು ಬಂಗ ಉಂಡು ಸುಲಭ ಇಜ್ಜಿ ಅಂಚಾದು ಒಂಜಿ ಕಾರ್ಯಕ್ರಮ ಅಂತ ಪಂಡ ಆತು ಬಂಗೊಂಡು ಐಕ್ ನಮ್ಮ ಏಪ ಐಟ್ಲ ವಿಶೇಷವಾದ ನಮ್ಮ ಪೊಂಜನಕ್ಲೆ ಕಾರ್ಯಕ್ರಮ ಮನ್ಪುನಾಗ ಓಲೆ ಮನ್ಪುಲೆ ಏರೇ ಮನ್ಪುಲೆ ನಿಕ್ಲ ಬ್ಲಾಕ್ಡ್ ಮನ್ಪುಲೆ ಐಕೊಂಜಿ ಪೊರ್ಲುದ ಸಹಕಾರ ಕೊರ್ಕ ಪ್ರೀತಿ ವಿಶ್ವಾಸದ ಪಾತೆರ ಕೊರ್ಕ ಹೆಚ್ಚು ಕಮ್ಮಿ ಆಂಡಲ ಐನು ಪೊರ್ಲುಡೆ ಕೊನೊಂದು ಪೋಯಿ ಒರೋರ ಬೇಜಾರಾಪುಂಡು ತೆರಿನಕ್ಲು ಪಾತಿರ್ವೇರು
ಒರೋರ ಬೇಜಾರಾಪಣಿ ಪಂಡ ತೆರಿಯಂದು ನಕ್ಲು ಪಾತಿರನ ತೊಂದರೆಜಿ ಮಸ್ತ್ ತೆರಿ ನಕ್ಲು ಒರೋರಂಜ ವಿಷಯ ಪಾತಿರ್ವೇರು ಅಪ್ಪಗ ಮನಸ್ಸಿಗೆ ಒರೋರ ಬೇಜಾರಾಪಣ ಅಲ್ಲ ಪಕ್ಷಕ್ಕೆ ಬೋಡದು ಕೆಲ ವಿಷಯಲೇನು ನಮಲ ನಿಂಗೊಂದು ಪೋಪ ಎನ್ನ ವಾಸ್ತವ ವಿಷಯ ನಿಕ್ಲೆಗೆ ಅನ್ನ ಪರಣುಂದಾಂಡ 23 ವರ್ಷುಡು ತಾಲೂಕ್ ಪಂಚಾಯತ್ ಸದಸ್ಯ ಅವರ ಪದ್ಮರಾಜರ ಮಕ್ಕರ್ ಮನ್ಪೇರೆಂಕ್ ಎಂಚಿನ ಮಮತಕ್ಕ ಎಲ್ಲ ಪ್ರಾಯಡ್ ಬತ್ತಾರ ಇರೋ ಕಾಲೇಜ್ ಇರ್ತ ಸಿದ್ಧ ಡೈರೆಕ್ಟೇ ಬತ್ತಿನ ಅಂದ್ ಆಂಡ ಇಜ್ಜಿ ಮದ್ಮ್ಯಾದ ಅಜೇ ತಿಂಗಳು ತಾಲೂಕ್ ಪಂಚಾಯತ್ ಸದಸ್ಯ ಪಾಣೆಮಂಗ್ಳೂರು ಬ್ಲಾಕ್ದ ಮಹಿಳಾ ಬ್ಲಾಕ್ ಅಧ್ಯಕ್ಷ ಆದ 5 ವರ್ಷ ಕೆಲಸ ಮಂತೆ ನೋಣೆ ಪೂಜಾರ್ಲು ಅಪ್ಪಗ ಅಧ್ಯಕ್ಷ ಆಯ್ತೀರಿ 5 ಬಕ್ಕ ದೇವೇರ್ನ ದಯಟಿ ಸೀದಾ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷ ಆದ ಜಿಲ್ಲಾ ಪಂಚಾಯತ್ ಮೆಂಬರ್ ಆಪನ ಭಾಗ್ಯ ಬತ್ತನೆ ಅವೇ ವರ್ಷ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಲ್ಲ ತಿಕ್ಕಂಡು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ 2007 ಇಸವಿಡೆ ಬ್ಲೇಸಿಯಸ್ ಡಿಸೋಜೆರೆ ಎಂಕ ಅಧಿಕಾರ ಪತ್ರನ ಕೊರ್ತಿನಾರ ಬ್ಲೇಸಿಯಸೇರು 5 ಲಾಸ್ಟ್ ಶಾಲೆಟ್ ಪಿಂಟು ಆಪನ ಮುಟ್ಟ 2017 ಮುಟ್ಟ ಅಧ್ಯಕ್ಷದ ಒಂದು ಅವಕಾಶ ಎಂಕ ನಿಕ್ಲು ನಮ್ಮ ಪಕ್ಷ ಕೊರಂಡು KPCC ಕಾರ್ಯದರ್ಶಿ ಆದ ಪ್ರಧಾನ ಕಾರ್ಯದರ್ಶಿ ಆದ ಇತ್ತೆ ಎನ್ನ ಪ್ರಾಯ 5 ವರ್ಷ ಅಪ್ಪಗ ನಿಕ್ಲು ನೆನೆಪುಲೆ ರಡ್ಡು ಪೂರ ಭಂಗ ಬತ್ತದ ದೇವೇರ್ನ ಅವಕಾಶ ನಮ್ಮ ನಾಯಕರ್ನಕ್ಲ ಸಹಕಾರ ಪೂರ ಇತ್ತು ಎನ್ನೊಟ್ಟಿಗೆ ಸುರೇಖಾ ಚಂದ್ರಾಸಲ ಇನ್ನೇ 3 ಸಾರಿ ತಾಲೂಕ್ ಪಂಚಾಯತ್ ಮೆಂಬರ್ ಅಪ್ಪಗ ಮಹಿಳಾ ಕಾಂಗ್ರೆಸ್ ಇತ್ತಿನಕ್ಲು ನಮಿತಾ ಇತ್ತೇರೆ ಉಷಾ ಇತ್ತೇರೆ ಎಂಗ್ಲ ಅಪ್ಪಕ್ಕ 3 ಸಾರಿ ಕಾರ್ಪೊರೇಟ್ರ್ ಆದ ಆರ್ಲ ಮಸ್ತ್ ಭಂಗ ಬತ್ತಿನಾರ್ ಮಸ್ತ್ ಜನ ಪುದರ್ ಪಂಡ್ರೆ ಪೋಂಡ ಕೆಲವೇರು ನಮ್ಮ ಸೀನಿಯರ್ಸ್ ಅಪ್ಪಾಗ ಇತ್ತಿನಕ್ಲು ಇನ್ನು ಕೆಲವೇರು ನಮ್ಮನ ನೆಟ್ಟು ಉಲ್ಲೇರು ಆಂಡ ದಾಯನೇನಿ ಅನ್ನ ಪಂಡೆ ಪಂಡ ಒಂಜಿ ಸೀನಿಯಾರಿಟಿ ಮಿತ್ತಿಲ ಇನಿ ಎಂಕಲ್ನ ಪಿರಾವುಡು ಎಂಕಲ್ನ ಬಾಯಿ ಮೊಲ್ಲೇರು ಪಿರಾವುಡು ಕುಲ್ದೇರಾರು ಪಂಚಾಯತ್ ಸದಸ್ಯರು ಎಂಕಲ್ನ ಮೇರೆ ಮಜ್ಜಲ್ದ ಆರು ಬಾರ್ಯಾತು ವರ್ಷೋಡು ಒಂಜಿ 25-30 ವರ್ಷೋಡಾರು ಇನ್ನು ಎಂಕ್ಲ ಹಿಡ್ದೆಲ್ಲ ಸೀನಿಯರ್ ಆರು ಬಾಯಿ ಮಾಳು ಇತ್ತೆಲಾರು ಪಂಚಾಯತ್ ಮೆಂಬರ್ ಆದೇ ಎಂಗ್ಲ ಸಿರ್ಮುರಣಿ ಉಳ್ಳಾಲಡು ಚಂದ್ರಿಕಾರೈ ಅರನ್ನು ಗುರುತಿಸದೆ ಉಳ್ಳಾಲಡ್ದು ಸನ್ಮಾನ ಮಂತೀರು ಅಪ್ಪಾಗ ಎಂಕ್ಲ ಬ್ಲಾಕ್ ಏರಿನಕೆ ಎನ್ನಾಗ ಮಾತಿರ್ನ ಪುದರ್ಲ ಪಂಡಿನಿ ಎಂಗ್ಲ ಬಾಯಿ ಮನ ದಾಯ ಪಂಡ ಆರು ಸೀನಿಯರ್ ಎಂದು ಅಪ್ಪಾಗ ಒವ್ವೇ ಒಂಜಿ ಪ್ರೀತಿ ಅವು ಪ್ರೀತಿ ಐಕ್ಯ ಅನ್ಪನ್ಪುನಿ ನಮ್ಮ ಪ್ರೀತಿ ವಿಶ್ವಾಸಡು ನಮ್ಮ ಒಂಜಿ ಅಕ್ಕ ತಂಗಿ ಲೆಕ್ಕ ಕಷ್ಟ ಸುಖ ಇನಿ ವೇದಿಕೆ ದಿತ್ತಿನಕ್ಲಿಗೆ ಜನಕ್ಕೆ ಗೊತ್ತುಂಡ ಇಜ್ಜ ಗೊತ್ತಿಜಿ ಒಂಜಿ ಪನ್ಪೇನು ಪುಂಜೋ ನಕ್ಲು ರಾಜ್ಯಕ್ಕೆ ಬರೋಣ ಮಸ್ತ್ ಬಂಗೊಂಡು ಒಂಜಿನೇ ಕಾಸ್ತ ಒಂಜಿ ಬಸ್ಸಿಟ್ಟು ಅಂಚಿಂಚಿ ಪೋಂಡಲ ಇನಿ ಅವಕಾಶ ಬತ್ತುಂಡು ಬಸ್ಸಿಟ್ಟು ಬಾರೆ ಫ್ರೀ ಆಂಡ ದುಂಬು ಒಂಜಿ ಅಂಚಿರ್ದು ಇಂಚಿ ಪೋಂಡಲ ಇಲ್ಲದ ಕಳ್ಳ ಕಾಸಿಗೆ ನೋಡು ಪಿರ ಪೂರ ಎದುರಿಸಾವಡು ಪೊಂಜೋ ಪಂಡ ಪ್ರತಿ ಒಂಜಿ ಲಾಲ್ ರಾಜಕೀಯಡು ಇನಿ ಯಾನ ಬಾಯಿ ಬುಡ್ದು ಪನ್ಪುಜಿ ಪ್ರತಿ ಒಂಜೆಲ್ ನಾಲ್ ಎದುರಿಸಾದು ಬರ್ಪುನಂಚಿನ ದಿನ ಇನಿ ರಾಜಕೀಯಡು ದುಂಬುರ್ದು ಬೊಕ್ಕೈತಿನ್ ಇಲ್ಲದಕ್ಕಲಕೇನೋಡು ಪೋಯಿನಕೇನೋಡು ಪೂರಾಕೇನೋಡು ಪೂರಕೇನು ಟೀಕೆ ಟಿಪ್ಪಣಿನ ಮಾತ ಸ್ವೀಕಾರ ಮಂತೊಂದು ಅಕ್ಲು ಬಂಗೋಡು ಯಾನ್ ಏಪಲ ಪಂಡ್ರೆಂಡು ದಾಯನಿಕ್ಲು ಪನ್ಪರು ಪೂರೆಲ್ಲ ಏರ್ಲ ವಾ ಲೀಡರ್ ನಕ್ಲು ಏರೇ ಕಾಸು ಕೊರ್ದುಲ ನಮ್ಮ ಕಾಂಗ್ರೆಸ್ ರಾಜಕೀಯ ಮಂತದಿಜ್ಜ ಅವು ಸತ್ಯ ಅಕ್ಕಲ ಇಲ್ಲದ ಬೆಂದದು ಇನಿ ನಿಕ್ಲಿ ಇನಿ ಬತ್ತರಂದಿತ್ತಂಡ ನಿಕ್ಲ ಕಾಸುಡು ನಿಕ್ಲಿ ಇನಿ ಬೈದಾರಿಂದ ಯಾನೇನು ಎದೆ ತಟ್ಟದ ಪನ್ಪೆ ಓಲ್ಲ ಏರ್ ಲೀಡರ್ಲ ನಮಕ್ ಪೋಲೆ ಬಲೆ ಪಣದು ಕಾಸು ಕೊಡ್ತಿದ್ದೀರಿ ಇನಿ ಇಂಚಿನ ಕಾರ್ಯಕ್ರಮ ಮನ್ಪೆರೆ 10 ಜನನ ಸೇರ್ಸಾರೆ ಒನಸ್ಕೊರ್ಲೆ ಕಾರ್ಯಕ್ರಮ ಮನ್ಪಲೆ ಒಂಜಿ ದುಡ್ಡು ಕೊರ್ವೇರು ಅವು ಸತ್ಯ ಐಕ್ಯನ ಅಭಿನಂದನೆ ಕೊರ್ಪೆ ಆಂಡ ನಮ್ಮ ದಿನನಿತ್ಯ 350 ದಿನ ಪೋಪು ನಡೆ ಪೋಂದು ಲೆತ್ತಿ ನಡೆ ಪೋಂದು ಮೀಟಿಂಗ್ ಪೋಂದು ಪಿರುಂಜಿ ಪೋಂದು ಅಕ್ಲ ಇಲ್ಲದ ನಮಕ್ ವಿಶೇಷ ಜೋಕುಲ್ನ ಜವಾಬ್ದಾರಿಂಡು ಇಲ್ಲದ ಜವಾಬ್ದಾರಿಂಡು ಇಲ್ಲದ ಕೆಲಸಲ ಉಂಡು ಹೊರವರ ಪನ್ಪೇರು ನಿಕ್ಲೆ ದಾನೆ ನಿಕ್ಲು ಬಲಿ ಪೋರಂದು ಆಂಡ ಆ ಇಲ್ಲದ ಕಷ್ಟ ಅಲ್ನ ಒತ್ತಡ ಅವು ಅಕ್ಲಕ್ಲೇ ಗೊತ್ತು ಸ್ಟ್ರೆಸ್ ಅಂಚ ಐಟೇ ಬಿ ಪಿ ಬರ್ಪುನು ಇನ್ನು ರಾಜ್ಯಕ್ಕೇಡು ಬಂದಾಗ ಬಿ ಪಿಲ ಪೊಣ್ಯನಕ್ಲೆ ಬರ್ಪುಂಡು ನಮಾದು ತೆನಸ್ತಿನ್ ಪೂಜ ಮಾತ ಮನ್ ಪೂಜ ನಿನ್ನ ದಾಯಿಯಾನ ಪಂಡೆ ಪಂಡ ಕಷ್ಟ ಉಂಡು ಮಸ್ತ್ ಕಷ್ಟ ಉಂಡು ರಾಜಕೀಯಡ್ ನೆಟ್ಟದಾಳ ಸಂಬಳ ಏರೆಗ್ಲ ಇಜ್ಜಿ ಏತೋ ವರ್ಷ ಬೆಂದದು ಬಂಗ ಬತ್ತದು ಇನ್ನೊಂದು ಗ್ಯಾರಂಟಿ ಸಮೇತ ಉಪಾಧ್ಯಕ್ಷ ಎಂಗ್ಲ ಸುರೇಖಾತೀರಿ ಏತುಂಡು ಕೇಳಿ 1,500-2,000 ರೂಪಾಯಿ ಪೋಸ್ಟು ಮಲ್ಲ ಇನ್ನು ಎಂಕ್ ನಿಗಮಾಗ ತೆಗೆದ್ರೆ 40,000 ಉಂಡು ಯಾನ್ ಇಜ್ಜಿ ಪಂಜ 40,000 ರೂಪಾಯಿ ಬೈದನು ಆಂಡ ವ್ಯತ್ಯಾಸಲು ಸರಿ ದಾಯಿ ಅನ್ನೇನು ಪನ್ಪೆ ಗೊತ್ತಾಂಡತಿ ಹಾಂ ಆಂಡ ಕಷ್ಟ ಉಂಡು ಇನಿ ಒಂಜಿ ತಾಲೂಕ್ ಪಂಚಾಯತ್ ಮೆಂಬರ್ ಆಂಡಿತ್ತಿನ 500 ರೂಪಾಯಿ ಉಷಾ ಏತಿತ್ತೀನಿ 750 ರೂಪಾಯಿ ಮೊಬೈಲ್ದ ರೀಚಾರ್ಜ್ಗಳ ಬರ್ಪುಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಿತ್ತೆ ಯಾಲ್ನ ಪಗ ಒಂಜಿ 2,000 ರೂಪಾಯಿ ಇತ್ತಂಡು ಬೊಕ್ಕ 5,000 ರೂಪಾಯಿ ಕರ್ನ ವರ್ಷ ಒಂಜಿ ಜಿಲ್ಲಾ ಪಂಚಾಯತ್ ಮೆಂಬರ್ಗೆ ಗೌರವಧನ ಇಪ್ಪುನು ಸರ್ಕಾರ ಮಹಾನಗರ ಪಾಲಿಕೆಗೆ 3,000 ತುಲಿ ಅಕ್ಲೆ ಒಂಚೂರು ಆಜಿಸಾರ ಅಕ್ಲೆಗೆ ಏರಿಯಾ ಎಲ್ಯ ಮಹಾನಗರ ಪಾಲಿಕೆಗಳ ತಾಲೂಕ್ ಪಂಚಾಯತ್ಗಳ ಜಿಲ್ಲಾ ಪಂಚಾಯತ್ಗಳ ವ್ಯತ್ಯಾಸ ಉಂಡು ಅತ್ತ ತೈಟ್ ಆರ್ಗಿ ಮನ್ಪೊಚ್ಚಿ ನಿಕ್ಕಲೆಗೆ ಎಲ್ಲಿಯ ಕ್ಷೇತ್ರ
ಎಂಕಲ್ ಇಡೀ ಒಂಜಿ ತಾಲೂಕು ಬೋರ್ಡ್ ಮೆಂಬರ್ ಪಂಡ ಏತು ದೂರ ಪುಡು ಒಂಜಿ ವಾರ್ಡ್ ಪಂಚಾಯತ್ಲ ಒಂಜಿ ಕಾರ್ಪೊರೇಷನ್ಲ ಒಂಜೇ ಪನೊಂದುಲ್ಲ ಯಾನ ನಿಕ್ಲ ಏರಿಯಾಲ ಎಂಗ್ಲ ಪಂಚಾಯತ್ ಮೆಂಬರ್ನ ಏರಿಯಾಲ ಒಂಜೆ ಎಡ್ಡರೆ ಅಂದಾತೆ ಕಷ್ಟ ಉಂಡು ಗ್ರಾಮಡು ಒಂಜಿ ಪಂಚಾಯತ್ ಮೆಂಬರ್ ತಿಕ್ಕು ನೀನು ಏತ್ 500 ರೂಪಾಯಿ 1,000 ರೂಪಾಯಿ ಮೆಂಬರ್ ಪಾಪ ಪೋಪೇರು ಬರ್ಪೇರು ಮಾತ ಬಲಿಪೇರು ಇಂದು ಯಾನ್ ದಾಯ ಪಂಡ ಆರ್ಥಿಕ ವ್ಯವಸ್ಥೆದ ಬಗ್ಗೆ ಯಾನ ಪಂಡಿನಿ ಆಂಡ ಇನಿ ದೇವರೆತ್ತದು నేను ಪೂರ ಮನಗಣಿಸದು ನಮ್ಮ ಸರ್ಕಾರ ಈ ಸ್ಕೀಮನ್ನು ಕೊರ್ತುಂಡು ಈ ಯೋಜನೆಯನ್ನು ಕೊರ್ತುಂಡು ಮಹಿಳಾ ಕಾಂಗ್ರೆಸ್ಗೆ ಇನಿ ನಾನು ಪನ್ಪುಜಿ ಪದ್ಮರಾಜರು ಪೂರ ಪಂಡಿರು ನರೇಗದ ಬಗ್ಗೆ ನಾನು ಎಂಚ ದುಮ್ಮ ಅಂತಂದು ಪೋಯಿಂದು ಆಂಡ ಪೊರ್ಲುಡೆ ಒಂಜಿ ಪಕ್ಷವನ್ನು ನಮ್ಮ ಎಡ್ಡೆಡ್ ಕಟ್ಟಗ ನಮ್ಮ ಅಪ್ಪೆ ಲೆಕ್ಕ ಕುಟುಂಬದ ಲೆಕ್ಕ ನಮ್ಮ ಪಕ್ಷ ಪಂಡ ಅಂಚಾದ ಇನಿತ ಕಾರ್ಯಕ್ರಮ ಉಷಾ ಅಂಚನ್ ಬೊಕ್ಕ ಎಂಕಲ ಅಪ್ಪೆಕ್ಕನ ನೇತೃತ್ವಡು ಪೊರ್ಲುಡೆ ಗ್ರಾಮೀಣ ಬೊಕ್ಕ ಜಿಲ್ಲೆದ ಪದಾಧಿಕಾರನಕ್ಲಾಂಡ್ ಮಾತ ಇನಿ ಬೈದಿನಂಚಿನ ಎಂಕಲ ಪೂರ ಪದಾಧಿಕಾರಿ ಎನ್ಪ ಜನ ಆಯ್ಕೆಯಾರು ನಿಕ್ಲೆ ಪೂರೆಗ್ಲ ಒಂದಿಸ ಒಂದು ದೇವೇರು ದುಂಬುದ ದಿನಕಲೊಡು ಮಾತೆರೆಗ್ಲ ಅವಕಾಶ ತಿಕ್ಕದೆ ಇಂಚಿನ ಸ್ಟೇಜಿಡ್ ಬತ್ತದು ಕುಲ್ಲು ನಂಚಿನ ಅವಕಾಶಲೇನು ದೇವೇರು ನಿಕ್ಲೆಗ್ಲ ಎತ್ತದು ಕೊರಡಂದು ಪನೊಂದು ಸಹೋದರಿ ಆದ ನಿಕ್ಲೊಟ್ಟಿಗೆ ಏಪಲ ಯಾನುಲ್ಲ ಎನ್ನೆಡ್ದು ತಪ್ಪಿತ್ತಂಡ ನಿಕಲ್ಲಾ ಪಲ್ನೆ ಎಂಕ್ಲೆಗ್ಲ ತಿಳುವಳಿಕೆ ಜ್ಞಾನ ಹೆಚ್ಚಿನ ಅಕ್ಲೆಗೆ ತಿರ್ತುಕುಲ್ದಿನ ಅಕ್ಲೆಗ್ಲ ಇಪ್ಪು ನಿಕ್ಲೆಡ್ದು ಕಮ್ಮಿ ಎಂಕ್ಲೆಗಿಪ್ಪು ಆಂಡ ಆ ಒಂಜಿ ಸಂಬಂಧ ಪ್ರೀತಿ ವಿಶ್ವಾಸನ ನಮ್ಮ ಏಪಲ ಕಟ್ಟೊಂದು ಪೋಯಿ ಒಂಜಿ ಪಾತೆರ ನಮ್ಮ ಅಪ್ಪೆನ ಬಂಜಿರ್ದು ಬನ್ನಗ ಉಸಿರಿಪ್ಪುಡು ಪುದರಿಪ್ಪುಜಿ ಈ ಭೂಮಿನ ಬುರ್ದು ಪೋನಗ ಉಸಿರಿಪ್ಪುಜಿ ಪುದರು ಮಾತ್ರೇ ಇಪ್ಪುನಿ 4 ದಿನದ ಜೀವನದ ಆಟನು ಪೊರ್ಲುಡು ಕಟ್ಟಗ ಅಪ್ಪೆಲೆಕ ನಮ್ಮ ಸಂಸ್ಕಾರನ ಒರಿಪ ಒಂದು ಸಂಸ್ಕೃತಿನ ಕೊಟ್ಟೊಂದು ಎಡ್ಡೆ ರೀತಿಯ ಸಮಾಜನು ಕಟ್ಟಿಗ ಅನ್ಪನೊಂದು ವೇದಿಕೆ ಇಡಿತನ ಮಾತ ಗಣ್ಯರೆಗ್ಲ ಶುಭ ಹಾರೈಸ ಒಂದು ಪ್ರೀತಿನ ಹಂಚೊಂದು ಕೆಲಸ ಮನ್ಪಗ ಅಂದಪನೊಂದು ನಿಕ್ಲ ತಂಗಡಿ ಅದು ಒಂದಿಸ ಒಂದುಲ್ಲೆ ಮಾತ ಮಹಿಳಾ ಕಾಂಗ್ರೆಸ್ ನೀ ಕೆಲಸ ಮಂತಿನ ಪ್ರತಿ ಒರಿಯಾಗಲ ಯಾನು ಶುಭ ವಂದಿಸದು ನಿಕ್ಲ ಕಷ್ಟೋಡಿನಿ ಅಪ್ಪೆಕ್ಕನ ಕೈ ಜೋಡಿಸದು ಕೆಲಸ ಮಂತಾರೆ ಮಾತ ಇನ್ನು ಬ್ಲಾಕ್ ಅಧ್ಯಕ್ಷರು ಎಂಕ್ಲ ಬೈದಾರೆ ಮಾತೆರೆಗ್ಲ ಯಾನು ಪುದಾರ್ ಏರ್ನಲ್ಲ ಪಂಡ್ರೆ ಪೋಯ್ಜಿಗಿದ ಗೀತಕ್ಕ ಮಾತೆರೆಗ್ಲ ಇನ್ನು ಅಕ್ಕಲ ಯಾನು ಅವನ್ನೇ ಐಕೆ ಅನ್ ಪನೊಂದು ಬತ್ತೇನೆ ಏತು ಬಂಗ ಉಂಡು ಮಾತೆರೆಗ್ಲ ಅನ್ ಪನೊಂದು ಬತ್ತೆ ಅಂಚಾದ ಪ್ರತಿ ಒಂಜಿ ತಿಕ್ಕನ ನಮ್ಮ ಪೋಸ್ಟಲ್ನ ಎಡ್ಡೆಂದು ನೆಂತೊಂದು ನಮ್ಮ ಪಕ್ಷಗೂ ಆಧಾರ ಸ್ತಂಭವಾದ ಕೆಲಸ ಮಂತಂಡ ನಮಕ್ಕಲ ಆಯ್ತು ದೇವರನ ದಯೆ ಉಂಡು ಪಕ್ಷಲ ಎಡ್ಡ್ಯಾಪುಣೊಂದು ಪನೊಂದು ನಿಕ್ಲೆಗೆ ಪೂರ ಒಂದಿಸ ಒಂದು BJPಗೆ ನಮ್ಮ ಏಪಲ ಒಂಜಿ ಸಮ ಒಂದೆ ಅಕ್ಲೆಗೆ ಉತ್ತರ ಕೊರ್ಪುನಂಚಿನ ಕೆಲಸನ ಮಂತೊಂದು ಪೋಯಿಂದು ಪನೊಂದು ರೆಡ್ಡು ಪಾತೆರೆಗೆ ಮುಕ್ತಾಯ ಮನ್ಪೆ ಜೈ ಭಾರತ್ ಜೈ ಹಿಂದ್ ಥ್ಯಾಂಕ್ ಯು ಮಮತಾ ಗಟ್ಟಿಗೆ ಮೇರೆಗೆ ನಮ್ಮ ಧನ್ಯವಾದವನ್ನು ಕೊರೊಂದಿಲ್ಲ ಇಲ್ಲಿರು ನಮ್ಮ ಜಿಲ್ಲಾ ಕಾಂಗ್ರೆಸ್ದ ವಕ್ತಾರ ನಂಚಿನ ಉದಯಾಚಾರ್ಯ ಅರ್ನ ಉಪಸ್ಥಿತಿನೆಲ್ಲ ನಮ್ಮ ಗೌರವಿಸುವ ಅಂಚನೆ ನಮ್ಮೊಟ್ಟಿಗೆ ಇಲ್ಲಿರು ಮಾನಪ ಸದಸ್ಯ ಆಯ್ನ ತನ್ವೀರ್ ಶಾ ಅರ್ನ ಉಪಸ್ಥಿತಿನೆಲ್ಲ ನಮ್ಮ ಗೌರವಿಸುವ ಅಂಚನೆ ಮುಲ್ಪ ಉಷಾ ಒಂಜಿ ರೆಡ್ ಪಾತೆರ ಒಂಜಿ ಪಾತಿರ್ಲಿ ಇದಂಥ ನಮ್ಮ ನಾಯಕರುಗಳೆಲ್ಲ ಮಹಿಳಾ ಕಾಂಗ್ರೆಸ್ಸಿನ ಪ್ರಸ್ತುತ ಮಹಿಳಾ ಕಾಂಗ್ರೆಸ್ಸಿನ ಸಮಾವೇಶ ಮತ್ತು ಮುಂದಿನ ಮಹಿಳಾ ಕಾಂಗ್ರೆಸ್ಸಿನ ಜವಾಬ್ದಾರಿಯ ಬಗ್ಗೆ ತಿಳಿಸಿದ್ದಾರೆ. ನಾನು ಒಂದೆರಡು ಮಾತು, ಯಾಕೆಂದರೆ ಮಹಿಳಾ ಕಾಂಗ್ರೆಸ್ ಹೇಳಿದರೆ ಮಹಿಳೆಯರು ಈಗ ಭಾಳಷ್ಟು ಪ್ರಬಲರಾಗಿರುವಂಥವ್ರು. ಯಾಕೆಂದರೆ ನಾವು ಮಾತಾಡುವಾಗ ನಾವು ಹೇಳ್ತೇವೆ ಎಂಕುಲು ಕೆಲಸ ಮಲ್ಪುವ ಅಂಡ ಎಂಕುಲು ಈಗ ಓಟದ ಮಲ್ಲೆಜ್ಜೆ ಹೇಳಿವೆ, ಅದು ಹಾಗೆ ಆಗಬಾರ್ದು. ನಾವು ಕೆಲಸ ಮಾಡಿದ್ದನ್ನು ನಾವು ಪ್ರತಿಫಲ ನೋಡುವುದು ಓಟ್ನಲ್ಲಿ ಮತದಾನ ಮಾಡುವಂಥ ಸಂದರ್ಭದಲ್ಲಿ. ನಿಜವಾಗಿಯೂ ಮಹಿಳೆಯರು ಒಂದೊಂದು ಮನೆಗೆ ಸಂಪರ್ಕ ಇಟ್ಟರೆ ಮಹಿಳೆಯ ಕಾಂಗ್ರೆಸ್ನವರು ಅವರವರ ಬೂತಿನಲ್ಲಿ ಕನಿಷ್ಠ 3 ಜನ ಇದ್ದರೆ ಮನೆಗೆ ಸಂಪರ್ಕ ಮಾಡಿದರೆ ಖಂಡಿತವಾಗಿಯೂ ಮಹಿಳೆಯರು ನೇರವಾಗಿ ಮಹಿಳೆಯರ ಹತ್ರ ಮಾತಾಡಬಾರ್ದು. ಆ ಮನೆಯ ಮಹಿಳೆಯರ ಹತ್ರ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಮತ್ತು ನಾವು ಮಾಡಿದಂಥ ಕೆಲಸವನ್ನು ತಿಳಿಸ್ಬೋದು. ಪದ್ಮರಾಜರು ಮತ್ತು ಮಮತಾ ಗಟ್ಟಿ ಅವರು ಹೇಳಿದರು, ಶಿಸ್ತಿನ ಬಗ್ಗೆ ಹೇಳಿದರು. ಆದರೆ ನಾನು ಹೇಳೋದು, ಒಮ್ಮೆ ನೀವು ಮಹಿಳಾ ಕಾಂಗ್ರೆಸ್ನವರು ಮಹಿಳೆಯರನ್ನು ಮನ ತಿರುಗಿಸಿದರೆ ಅವರು ಖಂಡಿತವಾಗಿಯೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದರೆ ಮುಂದೆ ಯಾವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಸ್ಥಳೀಯವಾಗಿ ಮಹಾನಗರ ಪಾಲಿಕೆ ಚುನಾವಣೆ ಬರಲಿಕ್ಕಿದೆ. ಈಗಾಗಲೇ 51% ಅಂದರೆ ಈಗ ಐವನ್ ಡಿಸೋಜರ್ ಅವರು ಹೇಳಿದರು 60 ಸೀಟ್ನಲ್ಲಿ 31 ಕಡೆಗಳಲ್ಲಿ ನಾವು ಮಹಿಳಾ ಅಭ್ಯರ್ಥಿಗಳನ್ನು ನಿಲ್ಲಿಸಬೇಕಾಗ್ತದೆ. ಈಗಾಗಲೇ BJP ಅವರು ಕಳೆದ ಚುನಾವಣೆಯಲ್ಲಿ ನಮ್ಮದು ಖಾಲಿ 2 ಸೀಟ್ ವಿನ್ ಆಗಿದ್ದೇವೆ. ಅವರು 28 ಮಹಿಳಾ ಕಾರ್ಪೊರೇಟರ್ಗಳಿದ್ದರು. ಆದರೆ
ಮಹಿಳಾ ಕಾರ್ಪೊರೇಟರ್ ಇದ್ದಂಥ ವಾರ್ಡಿನಲ್ಲಿ ಯಾವುದೇ ಕೆಲಸಗಳು ಆಗಲಿಲ್ಲ. ಖಂಡಿತವಾಗಿಯೂ ಮಂಗಳೂರು ನಗರ ಮತ್ತು ಮಂಗಳೂರು ಉತ್ತರ ಎರಡೂ ಕಡೆಗಳಲ್ಲಿ ಸಹ ಯಾವುದೇ ಉತ್ತಮವಾದಂಥ ಕೆಲಸಗಳನ್ನು ಮಾಡಲಿಲ್ಲ. ಅವರ ಬಗ್ಗೆ ನೆಗೆಟಿವ್ ಇದೆ. ಅದನ್ನು ನಾವು ನಮ್ಮ ಮಹಿಳಾ ಕಾಂಗ್ರೆಸ್ನವರು ಈಗಾಗಲೇ ಅಪ್ಪಿ ಅವರು ಸಹ ಕಾರ್ಪೊರೇಟ್ ಆಗಿದ್ದವರು, ಅವರು ಈ ಭಾಗದಲ್ಲಿ ಸಂಘಟನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಮಹಿಳಾ ಕಾಂಗ್ರೆಸ್ ಏನು ಇವತ್ತು ಸಂಘಟನಾತ್ಮಕವಾಗಿ ಭಾಳಷ್ಟು ಬಲಿಷ್ಠವಾಗಿದೆ ಅದನ್ನು ಮುಂದಿನ ನಮ್ಮ ಮತದಾನದಲ್ಲಿ ತೋರಿಸಬೇಕು. ಮತ್ತು ಇವತ್ತು ಆಯ್ಕೆಯಾದಂಥ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ನಾನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯೊಂದಿಗೆ ತಾವು ಕೈ ಜೋಡಿಸಬೇಕಾಗಿ ಕೇಳಿಕೊಂಡು ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಗ್ರಾಮಾಂತರದ್ದು ಉಷಾನ್ ಚಂದ್ರವರ ನೇತೃತ್ವದಲ್ಲಿ 2 ಡಿವಿಷನ್ ಮಾಡಿಕೊಂಡು ಈ ಸಲ ಹೊಸದಾಗಿ ಮಹಿಳಾ ಕಾಂಗ್ರೆಸ್ ಆಗಿದೆ. ಈ ಹಿಂದೆ ಮಮತಾ ಗಟ್ಟಿಯವರು ಹೇಳಿದಾಗೆ ನಾವು ಕೆಲವು ವರ್ಷಗಳು, ನಾನು 1977ರಿಂದ ವಿದ್ಯಾರ್ಥಿ ಆಗಿರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗಿ NSA ಪದಾಧಿಕಾರಿಯಾಗಿ ಬಂದವ. ಅಂದಿನಿಂದ ಇವತ್ತಿನವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಕಾಂಗ್ರೆಸ್ಸಿನ ಸೇವೆ ಮಾಡಿಕೊಂಡು ಬಂದಿದ್ದೇನೆ. ಇವತ್ತು ಪಕ್ಷ ನನಗೆ ಗುರುತಿಸಿಕೊಂಡೊಂದು ಅಧಿಕಾರ ಕೊಟ್ಟಿದೆ. ನಮ್ಮ ಅವಧಿಯಲ್ಲಿ ನಾನು ಅನೇಕ ಬಾರಿ ಅಪ್ಪೆಕ್ಕನ್ ಮತ್ತು ಉಷಾನ್ ಚಂದ್ರನ್ನ ನೋಡಿದವ. ಅಪ್ಪೆಕ್ಕನ್ರವರ ಕೆಲಸ ಹೇಗಿತ್ತು, ಅವರು ಮೊದಲ ಬಾರಿಗೆ ಕಾರ್ಪೊರೇಷನ್ ಚುನಾವಣೆ ಇದ್ದಾಗ ಅವರ ಕ್ಷೇತ್ರದಲ್ಲಿ ನಾನು ಉಸ್ತುವಾರಿಯಲ್ಲಿದ್ದೆ. ಅದೇ ರೀತಿ ಉಷಾನ್ ಚಂದ್ರವರು ತಾಲೂಕ್ ಪಂಚಾಯತಿಗೆ ಇದರಲ್ಲಿ ನಿಂತಾಗ ಕೂಡ ನಾನು ಅಲ್ಲಿ ಕೂಡ ಉಪ್ಪಿನಂಗಡಿ ಕಡಬ ಬ್ಲಾಕಲ್ಲಿ ಉಸ್ತುವಾರಿಯಾಗಿದ್ದೆ. ಅನೇಕ ಮಹಿಳೆಯರನ್ನು, ಕಾಂಗ್ರೆಸ್ ಪಕ್ಷದ ಮಹಿಳೆಯರನ್ನು, ಅವರ ಕಾರ್ಯಕ್ರಮದ ಬಗ್ಗೆ, ಅವರ ಕೆಲಸದ ಬಗ್ಗೆ ನಮಗೆ ಗೊತ್ತಿದೆ. ಆದರೆ ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗದೆ, ಮಹಿಳೆಯರಿಗೆ ಈಗಾಗಲೇ ಹೇಳಿದಾಗೆ 50% ರಿಸರ್ವೇಷನ್ ಬರುವ ಸಂದರ್ಭದಲ್ಲಿ ಮಹಿಳೆಯರು, ನಾವು ಶಶಿಧರ ಹೆಗ್ಡೆಯವರು ಹೇಳಿದರು, ಮನೆ ಮನೆಗೆ ಹೋಗಿ ನಮ್ಮ ಬೂತಿನ 10 ಮನೆಗಳಲ್ಲಿ ನಾವು ಮಹಿಳೆಯರನ್ನು ಸೇರಿಸುವಂಥದ್ದು, ಅವರೊಟ್ಟಿಗೆ ಒಡನಾಟದಲ್ಲಿದ್ದರೆ ಖಂಡಿತವಾಗಿ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಹೆಚ್ಚೇನು ಹೇಳದೆ ಎಲ್ಲ ಮಹಿಳಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿಗೆ ಅಪ್ಪೆಕ್ಕನವರ ಮತ್ತು ಉಷಾನ್ ಚಂದ್ರವರ ನೇತೃತ್ವದಲ್ಲಿ ನೀವು ಉತ್ತಮ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ ಉತ್ತಮ ಮಹಿಳಾ ಕಾಂಗ್ರೆಸ್ ಅಂತ ಹೆಸರು ಗಳಿಸಲಿ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳಿಕೊಂಡು, ಪ್ರತಿಯೊಬ್ಬರು ನಾವು ಕೂಡ ನಿಮ್ಮೊಟ್ಟಿಗಿದ್ದೇವೆ, ನಮ್ಮಿಂದ ಆಗುವಂಥ ಸಹಾಯವನ್ನು ಮಾಡ್ತೇವೆ ಅಂತ ಹೇಳಿಕೊಂಡು ಎಲ್ರಿಗೂ ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಕ್ತೇನೆ. ಜೈ ಹಿಂದ್. ಛಲದ ಜೊತೆ ಗುರುವಿನ ಆಶೀರ್ವಾದವಿರಲಿ, ಗುರು ತಲುಪಿದ ನಂತರ ಗುರುವಿನ ನೆನಪು ಸದಾ ಇರಲಿ ಅಂತ ಹೇಳಿಕೊಳ್ಳುತ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ನಗರ ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈಗಾಗಲೇ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು, ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ದ ಅಧ್ಯಕ್ಷರಾದ ಶ್ರೀ ಹರೀಶ್ ಕುಮಾರ್ ಅವರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸಚೇತಕರು ಆದಂಥ ಐವನ್ ಡಿಸೋಜರ್ ಅವರು, ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದ ರಮಾನಾಥ ರೈ ಅವರು, ಹಾಗೆ ನಮ್ಮೊಂದಿಗೆ ಇವತ್ತು ಮಂಗಳೂರು ನಗರಾಭಿವೃದ್ಧಿ ಅಧ್ಯಕ್ಷರಾದ ಶ್ರೀ ಸದಾಶಿವ ಉಳ್ಳಾಳರವರಿದ್ದಾರೆ. ಸರ್, ನಿಮಗೂ ಸಹ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ JR ಲೋಬು ಶಾಸಕರು, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಹಾಗೆ ನಮ್ಮೊಂದಿಗೆ ಮಮತಾ ಗಟ್ಟಿ ಅಧ್ಯಕ್ಷರು, ಗೇರು ಬೀಜ ನಿಗಮ ಮಂಡಳಿಯ ಕರ್ನಾಟಕ ಸರ್ಕಾರ. ಮೇಡಮ್, ನಿಮಗೂ ಸಹ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಪದ್ಮರಾಜ್ ಆರ್ ಪೂಜಾರಿ ಅವರು ಇದ್ದಾರೆ. ಸರ್, ನಿಮಗೂ ಸಹ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶಾರ್ಲೆಟ್ ಪಿಂಟೋ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ, ಅವರು ಸಹ ನಮ್ಮೊಂದಿಗೆ ಪಾಲ್ಗೊಂಡಿದ್ದರು. ಹಾಗೆ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ನಗರ ಕುಮಾರಿ ಅಪ್ಪಿ, ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮ ಆಗಬೇಕಂದಲ್ಲಿ ಇದರ ಒಂದು ಅಧ್ಯಕ್ಷರಾದ ಶ್ರೀ ಅಪ್ಪಿ ಅವರು ನಮ್ಮೊಂದಿಗಿದ್ದಾರೆ. ನಿಮಗೆ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಗ್ರಾಮೀಣ ಉಷಾ ಅಂಚನ್ ಅವರು ಸಹ ನಮ್ಮೊಂದಿಗಿದ್ದಾರೆ. ಮೇಡಮ್, ನಿಮಗೂ ಸಹ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶಶಿಧರ ಹೆಗ್ಡೆ ಅವರಿದ್ದಾರೆ. ಸರ್, ನಿಮಗೂ ಸಹ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರು ಇಲ್ಲಿ ನಮ್ಮೊಂದಿಗೆ ಇದ್ದಾರೆ. ಓಕೆ, ನಮ್ಮೊಂದಿಗೆ ಎಲ್ಲ ರಾಜ್ಯ ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಇದ್ದಾರೆ. ಮೇಡಮ್, ನಿಮಗೆ ಸಹ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಬ್ಲಾಕ್ ಅಧ್ಯಕ್ಷರುಗಳಾದ ಚಂದ್ರಕಲಾ ಜೋಗಿ, ರೂಪಾ ಚೇತನ್, ವಿಲ್ಮಾ ಡಿಕೋಸ್ಟಾ, ಹಾಗೆ ಗುರುಪುರದ ಬ್ಲಾಕ್ ಅಧ್ಯಕ್ಷರಾದ ಜಯಲಕ್ಷ್ಮಿ, ನಿಮಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ.
ಚಂದ್ರಿಕಾ ರೈ ಅವರಿಗೆ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇಲ್ಲಿ ನೆಲೆದಿರುವ ಎಲ್ಲ ನೂತನ ಪದಾಧಿಕಾರಿಗಳಿಗೆ ಸಹ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಂಥ ಶಾಂತಲಾ ಗಟ್ಟಿ ಅವರು ಹಾಗೆ ಸುರೇಖಾ ಚಂದ್ರಹಾಸ್ ಅವರು ಸಹ ಅವರಿಗೆ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಮಾಧ್ಯಮ ಮಿತ್ರರು ಸಹ ಇದ್ದಾರೆ, ಹಾಗೆ ನಮ್ಮನ್ನು ನಗಿಸ್ತಾ ಇರುವ ಫೋಟೋಗ್ರಾಫರ್ ಅವರು ಸಹ ಇದ್ದಾರೆ. ಸೊ ನಿಮಗೂ ಸಹ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕರಿಸ್ತಾರೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ರಾಷ್ಟ್ರಗೀತೆಯೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಗಿಸುವ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ.